ಓಂ ಶಾಂತಿ. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಭಾನುವಾರದ ಮುರಳಿಯ ಮಂಥನ. ಭಗವಂತ ಈ ಮುರಳಿಯಲ್ಲಿ ಏನು ತಿಳಿಸಿದ್ದಾರೆ ಅಂತಂದ್ರೆ, ನಿಮ್ಮ ಜೀವನ ಶ್ರೇಷ್ಠವಾಗಬೇಕು, ಸಂಗಮ ಯುಗದ ನಿಜವಾದಂಥ ವಜ್ರ ಸಮಾನ ಜೀವನದ ಅನುಭೂತಿ ನಿಮಗೆ ಆಗಬೇಕು ಅಂತಂದ್ರೆ, ನಮ್ಮ ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಉದ್ದೇಶದಲ್ಲಿ, ವ್ಯಕ್ತಿತ್ವದಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಸಂಕಲ್ಪದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಿಕೊಳ್ಬೇಕು, ಯಾವುದಕ್ಕೋಸ್ಕರ ನಿಮ್ಮನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು, ನೀವೇನು ಮಾಡ್ತಾ ಇದ್ದೀರಿ, ಮಾಡಬೇಕಾಗಿರೋದು ಏನು ಹೇಳೋದನ್ನ ಭಗವಂತ ತಿಳಿಸ್ತಾ ಇದ್ದಾರೆ. ಆತ್ಮೀಯರೇ, ನಾವು ಬಾಬನ ಮಕ್ಕಳಾಗ್ಬಿಟ್ಟು ಏನು ಕೇಳ್ತೀವಿ? ಬಾಬಾ ಸ್ವಂತ ಮನೆ ಬೇಕು, ಹಣ ಬೇಕು, ಬಟ್ಟೆ ಬೇಕು, ಜಮೀನು ಬೇಕು ಅಂತ ಕೇಳ್ತೀವಿ ಅಲ್ವಾ? ಶರೀರದ ಆರೋಗ್ಯ ಸರಿ ಹೋಗಬೇಕು ಹೇಳ್ತೀವಿ. ಬಾಬಾ ಹೇಳ್ತಾರೆ, ಇದು ಎಲ್ಲದರಿಂದ ಶರೀರದ ಮಾನ ಜಾಸ್ತಿ ಆಗತ್ತೆ ಹೊರತು ಆತ್ಮದ ಮಾನ ಜಾಸ್ತಿ ಆಗೋದಿಲ್ಲ. ಸ್ವಮಾನ, ಆತ್ಮದ ಮಾನ ಹೇಳುವಂಥದ್ದು ಜಾಸ್ತಿ ಆಗಬೇಕು. ನೀವೇನು ಕರ್ಮವನ್ನ ಮಾಡ್ತೀರೋ ಅದರಲ್ಲಿ ಆತ್ಮದ ಪರಿವರ್ತನೆ ಆಗ್ಬೇಕು ಅಲ್ವಾ? ಚರ್ಮ ಬೆಳಗಾಗಬೇಕು ಅಂತ ಯೋಚನೆ ಮಾಡ್ತೀವಿ, ಶರೀರ ಸುಂದರವಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಶರೀರ ನೆಲದ ಮೇಲೆ ಮಲ್ಕೊಳ್ಬಾರ್ದು ಮಂಚದ ಮೇಲೆ ಮಲ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದಕ್ಕಾಗಿ ಮಕ್ಕಳೇ, ಅದನ್ನ ಯೋಚನೆಯನ್ನು ಚೇಂಜ್ ಮಾಡಿ. ನೀವು ಶರೀರ ಅಲ್ಲ, ನಿಜವಾಗ್ಲೂ ರಕ್ಷಣೆ ಕೊಡಬೇಕಾಗಿರುವಂಥದ್ದು, ನಿಜವಾದ ಸುಖವನ್ನು ಅನುಭವ ಮಾಡುವಂಥದ್ದು ಆತ್ಮದ ಕಲ್ಯಾಣದಿಂದ, ಆತ್ಮದ ಸ್ವಚ್ಛತೆಯಿಂದ. ಅದಕ್ಕಾಗಿ ಈ ಸಂಬಂಧ ಅಂತಿದೆಯಲ್ಲ, ನನ್ನ ಶರೀರ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಏನ್ ಮಾಡೋದಣ್ಣರೇ, ನಮ್ಮ ಮನೆಯವ್ರ ಧ್ಯಾನಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ, ನಮ್ಮ ಮಕ್ಕಳು ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ನಾವೇನ್ ಮಾಡ್ತೀವಿ? ಕಂಪ್ಲೇಂಟ್ ಮಾಡ್ತೀವಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ನೀವ್ಯಾರು? ನಿರಾಕಾರವಾಗಿರುವಂತ ಒಂದು ಆತ್ಮ ಅಷ್ಟೇ. ಒಂದು ಟ್ರೈನಲ್ಲಿ ಪ್ರವಾಸ ಮಾಡಬೇಕಾದ್ರೆ ನೀವು ಒಬ್ಬರೇ ಇದ್ದಾಗ, ಆ ಟ್ರೈನಲ್ಲಿ 500-600 ಜನ ಪ್ರಯಾಣಿಕರಿದ್ರು ನೀವು ಇಂಡಿಪೆಂಡೆಂಟ್ ಅಲ್ವಾ? ಒಬ್ಬರೇ ಅಲ್ವಾ? ಹಾಗೆ ಈ ಪ್ರಪಂಚದ ಎಷ್ಟು ಕೋಟ್ಯಾಂತರ ಆತ್ಮಗಳಿದ್ರು ವಾಸ್ತವಿಕವಾಗಿ ನಿಮ್ಮ ಅಸ್ತಿತ್ವ ನಿರಾಕಾರ. ನಿಮ್ಗೆ ಆಕಾರನೂ ಅಲ್ಲ, ಬಿಂದುನೂ ಇಲ್ಲ. ಅದೇ ಸತ್ಯ. ಅದಕ್ಕಾಗಿ ಏನ್ ಮಾಡಬೇಕು? ಮನಸ್ಸನ್ನು ಏಕಾಗ್ರ ಮಾಡಿ, ಏಕಾಗ್ರತೆ ಶಕ್ತಿಯ ಮೂಲಕ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಫರಿಸ್ತಾ ಅಂದ್ರೆ ಸಂಬಂಧ, ಸಂಬಂಧದಿಂದ ಭಿನ್ನವಾಗಿ. ಶರೀರ ನಾನಲ್ಲ, ಮನೆ ನಂದಲ್ಲ, ಕುಟುಂಬ ನಂದಲ್ಲ, ಹಿಂಗೆ ಹೇಳ್ತಾ ಕೂತ್ಕೊಳ್ಳೋದಾ? ಹೇಳ್ತಾ ಕೂತ್ಕೊಳ್ಳೋದ್ರಿಂದ ನೀವು ಫರಿಸ್ತಾ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದನ್ನ ಬಿಡಬೇಕು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಯಾವುದನ್ನ ಮಾಡಬೇಕು ಅದರ ಕಡೆ ಗಮನ ಕೊಡಿ. ಬೇಡದೆ ಇರೋದು ತನ್ನಿಂತಾನೇ ದೂರ ಹೋಗಿದ್ದೀರಿ. ಭಗವಂತನ ಹತ್ರ ಮಾತಾಡ್ತಾ ಹೋಗಿ, ಈಶ್ವರೀಯ ಕಾರ್ಯಕ್ಕೆ ನಿಮಿತ್ತ ಆಗ್ತಾ ಹೋಗಿ, ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾ ಹೋಗಿ. ಆಟೋಮೆಟಿಕ್ ಲೌಕಿಕ ಕಾರ್ಯ, ಸಂಬಂಧ, ವ್ಯವಹಾರ, ಆಮೇಲೆ ಮದುವೆಗಳು, ಎಂಗೇಜ್ಮೆಂಟ್ಗಳು, ಊರು ಸುತ್ತೋದು, ಹಣ ಖರ್ಚು ಮಾಡೋದು, ಶಾಪಿಂಗು, ಇದೆಲ್ಲ ತನ್ನಿಂದ ತಾನೇ ಕಡಿಮೆ ಆಗತ್ತೆ. ಅದಕ್ಕಾಗಿ ಏನ್ ಮಾಡಬೇಕು ಮಕ್ಕಳೇ? ಸದಾ ನಿಮ್ಮ ಮನಸ್ಸನ್ನ ಏನ್ ಮಾಡಬೇಕು? ಒಂದಲ್ಲಿ ಏಕಾಗ್ರ ಮಾಡಬೇಕು. ನಾವಿವತ್ತೇನ್ ಮಾಡ್ತಿದ್ದೀವಿ? ಹಣ 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 ಹಣ. ಹೊಲದಲ್ಲಿ ಹಣ ಬೇಕು, ಆಮೇಲೆ ಕೆಲಸದಲ್ಲಿ ಹಣ ಬೇಕು, ಓವರ್ ಟೈಮ್ ಮಾಡಬೇಕು, ಎಲ್ಲದಲ್ಲೂ ಹಣದ ಹಿಂದ್ಗಡೆ ಓಡ್ತಾ ಇದ್ದಾರೆ. ಅದು ಒಂದೇ ಉದ್ದೇಶ. ಹೇಳ್ತಾರೆ, ಅದರಿಂದ ನಿಜವಾದಂತ ಬದಲಾವಣೆ ಹೇಳುವಂಥದ್ದು. ಅದಕ್ಕೆ ಭಗವಂತ ಹೇಳ್ತಾರೆ, ಆತ್ಮಿಕ ಸಂಪಾದನೆ ಏನಿದೆ ಅದರ ಕಡೆಗೆ ಗಮನವನ್ನ ಕೊಡಿ. ಸದಾಕಾಲ ನೀವೇನ್ ಮಾಡಬೇಕು ಅಂತಂದ್ರೆ, ಬಾಬಾ ಹೇಳ್ತಾರೆ, ಆತ್ಮಿಕ ಸಂಪಾದನೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾ
ಆತ್ಮಿಕ ಶಕ್ತಿಯನ್ನ ದಾನ ಮಾಡೋದ್ರ ಕಡೆ ಗಮನವನ್ನ ಕೊಡಬೇಕು. ನೋಡಿ, ಲೌಕಿಕದಲ್ಲಿ ಯಾರು ಶ್ರೀಮಂತರಾಗಿರ್ತಾರೋ ಅವ್ರ ಹತ್ರ ಹಣ ಇದ್ದಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಬೇಡವರಿದ್ರೆ, ಬಡವರಿದ್ರೆ ಅವರಿಗೆ ಹಣವನ್ನ ಕೊಡ್ತಾರಲ್ವಾ, ವಸ್ತುವನ್ನ ಕೊಡ್ತಾರಲ್ವಾ, ಅವರಿಗೆ ಸಹಾಯವನ್ನ ಮಾಡ್ತಾರಲ್ವಾ. ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗ ನೀವೇನು ಮಾಡಬೇಕು, ಅಲ್ಲಿ ನೀವು ದಾನಿಗಳಾಗ್ಬಿಟ್ಟು ಶಾರೀರಿಕವಾಗಿ ಯಾವ ಅವಶ್ಯಕತೆ ಇರ್ತದೋ ಅದಕ್ಕೆ ತಕ್ಕಾಗಿ ಕೆಲವರಿಗೆ ಹಣ, ಕೆಲವೊಂದು ವಸ್ತು, ಕೆಲವೊಂದು ಮೆಡಿಸಿನ್ಸ್ ಮೂಲಕ ಸಹಯೋಗವನ್ನ ಇಷ್ಟು ಜನ್ಮದವರೆಗೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ನೀವೇನ್ ಮಾಡಬೇಕು ಅಂತ ನಿರಂತರವಾಗಿ ನಿಮ್ಮ ಮನಸ್ಸು ಏನು ಕರ್ಮ ಮಾಡ್ತಾ ಇರಲಿ ಮಾಡದೇ ಇರಲಿ ಪರಮಾತ್ಮನಲ್ಲೇ ಏಕಾಗ್ರ. ರಾಜಯೋಗದಲ್ಲಾದ್ರೂ ಕೂತ್ಕೊಂಡಿರ್ಲಿ, ಈಶ್ವರಿ ಸೇವೆನಾದ್ರೂ ಮಾಡ್ತಾ ಇರ್ಲಿ, ಕರ್ಮ ಕ್ಷೇತ್ರದಲ್ಲಾದ್ರೂ ಇಲ್ಲಿ, ಲೌಕಿಕದಲ್ಲಾದ್ರೂ ಇಲ್ಲಿ, ಮನೆಯಲ್ಲಾದ್ರೂ ಇಲ್ಲಿ, ಆಫೀಸಲ್ಲಾದ್ರೂ ಇಲ್ಲಿ, ತೋಟದಲ್ಲಾದ್ರೂ ಇಲ್ಲಿ, ಎಲ್ಲೇ ಇದ್ರೂ ಕೂಡ ನಿಮ್ಮ ಮನಸ್ಸು ನಿರಂತರವಾಗಿ ಬಾಬನಲ್ಲಿ ಇಡ್ಲೇಬೇಕು. ಅವಾಗ ನೀವೆಲ್ಲ ಪ್ರಶ್ನೆ ಕೇಳ್ತೀರಾ, ಬಾಬಾ ಅದು ಹೆಂಗಾಗ್ಬಿಡ್ತದೆ? ಹೌದಾ ಮಕ್ಕಳೇ, ಒಂದು ಕಾಲ ಇತ್ತು, ದಿನದಲ್ಲಿ ಒಂದು 5 ರಿಂದ 10 ನಿಮಿಷ ಮಾತ್ರ ಲ್ಯಾಂಡ್ ಫೋನಲ್ಲಿ ಮಾತಾಡ್ತಿದ್ರಿ, ಹೌದು ತಾನೆ? ಇವಾಗ ಮೊಬೈಲ್ ಇಲ್ಲ ಅಂದ್ರೆ ಆಗೋದಿಲ್ಲ ತಾನೆ? ಅಡುಗೆ ಮನೆಯಲ್ಲೂ ಮೊಬೈಲು, ತೋಟದಲ್ಲೂ ಮೊಬೈಲು, ಎಲ್ಲೋದ್ರೂ ಕೂಡ ಮೊಬೈಲ್ ಇರ್ತದೋ ಇರಲ್ವೋ? ಮುರ್ಲಿ ಕ್ಲಾಸ್ ಕೇಳ್ತಿರೋ, ಹಾಡು ಕೇಳ್ತಿರೋ, ಕಾಮೆಂಟ್ರಿ ಕೇಳ್ತಿರೋ, ಯಾರ ಹತ್ರ ಮಾತಾಡ್ತಿರೋ, ಏನು ಮಾಡ್ತಿರೋ ಗಮನ ಮೊಬೈಲ್ ಕಡೆಗೆ ಇರ್ತದೋ ಇರಲ್ವೋ? ಬೆಳಿಗ್ಗೆ ಎದ್ರೆ ಮೊಬೈಲ್ ಮುಖ ನೋಡೋದು, ರಾತ್ರಿ ಮಲ್ಕೊಳ್ಬೇಕಾದ್ರೆ ಮೊಬೈಲ್ ಇರೋದು, ಜೊತೆಲಿ ಮೊಬೈಲ್ ಇಲ್ಲ ಅಂದ್ರೆ ಆಗೋದಿಲ್ಲ. ಊಟ ತಿಂಡಿ ಬೇಕಾದ್ರೆ ಬಿಟ್ಬಿಡ್ತೀವಿ, ನೀರಿನ ಬಾಟ್ಲು ಕೂಡ ಬಿಟ್ಬಿಡ್ತೀವಿ, ಮೊಬೈಲ್ ಇಲ್ಲ ಅಂದ್ರೆ ಆಗೋದಿಲ್ಲ. ಅಂದ್ರೆ ದಿನದಲ್ಲಿ ಹೆಚ್ಚಿನ ಸಮಯ ನಿಮಗೆ ಮೊಬೈಲ್ ಕಡೆ ಗಮನ ಕೊಡ್ಲಿಕ್ಕೆ ಆಗತ್ತೆ, ಪರಮಾತ್ಮನ ಕಡೆ ಗಮನ ಕೊಡ್ಲಿಕ್ಕೆ ಆಗಲ್ವಾ? ಅದಕ್ಕಾಗಿ ಮನಸ್ಸನ್ನ ಏನ್ ಮಾಡ್ತಾ ಹೋಗಿ ಮಕ್ಕಳೇ, ಪರಮಾತ್ಮನಲ್ಲಿ ಇಡ್ತಾ ಹೋದಾಗ ಏನಾಗತ್ತೆ ಗೊತ್ತಾ? ಪರಮಾತ್ಮಲ್ಲಿ ಏನಿದೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಖುಷಿ ಇದು ಸಿಗ್ತಾ ಹೋಗ್ತದೆ. ಆತ್ಮಿಕ ಸಂಪಾದನೆ ಆಗ್ತಾ ಹೋಗ್ತದೆ. ನಿಮ್ಮ ಮನಸ್ಸನ್ನ ಪರಮಾತ್ಮನ ಹತ್ರ ಇಡ್ತಾ ಹೋದಾಗ ಭಗವಂತ ನಿಮ್ಮನ್ನ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನಿಮ್ಮ ಮೂಲಕ ಭಗವಂತ ಬೇರೆಯವರಿಗೆ ಶಕ್ತಿ ಕೊಡ್ತಾ ಹೋಗ್ತಾರೆ. ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರ್ತದೆ, ಅನುಭವ ಆಗ್ತಾ ಇರ್ತದೆ, ಜನರ ಆಶೀರ್ವಾದ ಸಿಗ್ತಾ ಇರ್ತದೆ. ಹೀಗೆ ಈ ರೀತಿ ಸದಾ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡ್ತಾ ಹೋದಾಗ, ನಾನು ಅವ್ರ ಹತ್ರ ಮಾತಾಡಬಾರ್ದು, ಇವ್ರ ಹತ್ರ ಮಾತಾಡಬಾರ್ದು, ಈ ಕಡೆ ಗಮನ ಕೊಡಬಾರ್ದು ಹೇಳುವಂತ ಸಂಕಲ್ಪ ಬರೋದೇ ಇಲ್ಲ, ನಿಮ್ಮ ಹತ್ರ ಪುರುಸತ್ತು ಕೂಡ ಇರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನಕೋ ಏಕಾಗ್ರ ಕರೋ. ನಾವು ಯಾವ್ದನ್ನ ಏಕಾಗ್ರ ಮಾಡ್ತೀವಿ? ಕಣ್ಣು ಬಾಬಾನ ಫೋಟೋದಲ್ಲಿ ಇರಬೇಕು, ಕಲರ್ ನಲ್ಲಿ ಇರಬೇಕು, ರೆಡ್ ಲೈಟ್ ಹಾಕೊಳ್ಬೇಕು, ಮೂಗಿಗೆ ಅಗರಬತ್ತಿ ವಾಸನೆ ಬರಬೇಕು ಅಂತ ಬಿಟ್ಟು ನಾವೇನ್ ಮಾಡ್ತೀವಿ? ಶರೀರದ ಇಂದ್ರಿಯಗಳನ್ನ ಏಕಾಗ್ರ ಮಾಡುವಂತ ಪ್ರಯತ್ನ ಮಾಡು. ಈ ಶರೀರ ಹೆಂಗೆ ಕೂತ್ಕೊಳ್ಬೇಕಪ್ಪ, ಕೈ ಕಾಲು ಅಲ್ಲಾಡಿಸಬಾರ್ದು. ಭಗವಂತ ಹೇಳ್ತಾರೆ, ಮನಸ್ಸನ್ನ ಒಂದ ಕಡೆಗಿರಿ. ಯಾರಲ್ಲಿ? ಏಕನಲ್ಲಿ, ಪರಮಾತ್ಮನ ಇಡ್ತಾ ಹೋಗಿ. ಯಾವಾಗ ಅದನ್ನು ಮಾಡ್ತಾ ಮಾಡ್ತಾ ಹೋಗ್ತಿರೋ ಆತ್ಮೀಯರೇ, ಆ ಮನಬುದ್ಧಿಯ ಮೂಲಕ ಭಗವಂತ ಯಾವ ಯಾವ ಆತ್ಮಗಳಿಗೆ, ಪಂಚತತ್ವಗಳಿಗೆ, ವಾಯುಮಂಡಲಕ್ಕೆ, ವಾತಾವರಣಕ್ಕೆ ಏನು ನೀವು ಸಾಲವನ್ನ ಮಾಡಿದಿರೋ ಆ ಸಾಲವನ್ನೆಲ್ಲವನ್ನು ನಿರಂತರವಾಗಿ ಪೇಮೆಂಟ್ ಮಾಡ್ತಾ ಹೋದಾಗ ಅವ್ರ ಜೊತೆಯ ನಿಮ್ಮ ಲೆಕ್ಕಾಚಾರ ಸಾಲ ಏನಿದೆ ಅದು ಕಟ್ ಆಗ್ತಾ ಹೋಗ್ತದೆ. ಸಂಬಂಧ ಇಲ್ಲಿ, ಒಳ್ಳೆಯ ಸಂಬಂಧ ಇಲ್ಲಿ, ಸಾಲದ ಸಂಬಂಧ ಬೇಡ, ಲೆಕ್ಕಾಚಾರದ ಸಂಬಂಧ ಬೇಡ, ದುಃಖದ ಸಂಬಂಧ ಬೇಡ. ಅದಕ್ಕಾಗಿ ಸೂಕ್ಷ್ಮವಾಗಿ ನಿರಾಕಾರ ರೂಪದಲ್ಲಿ ನೀವು ಸೇವಾ ಕೇಂದ್ರದಲ್ಲಾದ್ರೂ ಇಲ್ಲಿ, ಮೌಂಟ್ ಅಬುನಲ್ಲಾದ್ರೂ ಇಲ್ಲಿ, ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಾದ್ರೂ ಇಲ್ಲಿ, ಹಳ್ಳಿಯಲ್ಲಾದ್ರೂ ಇಲ್ಲಿ, ನಿಮ್ಮ ಮನೇಲಿ ನೀವು ಒಬ್ಬರೇ ಬೇಕಾದ ಜ್ಞಾನದಲ್ಲಿರ್ಲಿ, ಏನು ಆದ್ರೂ ಕೂಡ ನಿಮ್ಮ ಮನಸ್ಸು ಮಾತ್ರ ನಿರಂತರವಾಗಿ ಪರಮಾತ್ಮನಲ್ಲಿ ಇಡಲೇಬೇಕು. ಈ ಸಾಧನೆಯನ್ನ ನೀವು ಮಾಡಬೇಕು. ಆವಾಗ ಕಾಯಿಲೆಯಿಂದ ದೂರವಾಗ್ತೀರಾ. ಮಾನಸಿಕ ಕಾಯಿಲೆಯಲ್ಲಿ, ಶಾರೀರಿಕ ಕಾಯಿಲೆಯಲ್ಲಿ ಲೆಕ್ಕಾಚಾರದಿಂದ ದೂರವಾಗ್ತೀರಾ. ಜೀವನ ಪರಿವರ್ತನೆ ಆಗ್ತದೆ, ಖುಷಿ ಆಗತ್ತೆ. ಅದಕ್ಕಾಗಿ ಇದನ್ನು ಯಾರು ಮಾಡ್ತಾ ಹೋಗ್ತಾರೋ ಅವರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ.
ಹೇಳ್ತಾರೆ ಬಾಬಾ. ನಿರಾಕಾರ ರೂಪದ ಖಜಾನೆ. ಲೌಕಿಕದಲ್ಲಿ ನೋಡಿ, ಯಾರ ಹತ್ರ ಹಣ ಜಾಸ್ತಿ ಇರುತ್ತೋ ಅವ್ರ ಹತ್ರ ಟಿವಿ ಇರುತ್ತೆ, ಫ್ರಿಡ್ಜ್ ಇರ್ತದೆ, ಓವನ್ ಇರ್ತದೆ, ವೆರೈಟಿ ಬಟ್ಟೆಗಳಿರ್ತವೆ, ಕಾರ್ ಇರ್ತದೆ, ಕಾರಿಗೆ ಡ್ರೈವರ್ ಇರ್ತಾರೆ, ಮನೇಲಿರುವಂಥ ಎಲ್ಲಾ ವ್ಯಕ್ತಿಗಳಿಗೂ ಸಪ್ರೇಟ್ ರೂಮ್ಗಳಿರ್ತವೆ. ಯಾಕೆ? ಹಣ ಜಾಸ್ತಿ ಇದ್ದಾಗ ಅವ್ರ ಹತ್ರ ಸಾಧನಗಳು ಇರ್ತಾವಲ್ವ. ಹಾಗೇನೆ ನಮ್ಮಲ್ಲೂ ಕೂಡ ಆತ್ಮಿಕ ಸಂಪಾದನೆ ಜಾಸ್ತಿ ಆಗ್ತಾ ಹೋದಾಗ ಸ್ಥೂಲ ಸಾಧನನೂ ನಿಮ್ಮ ಹತ್ರ ಬರ್ತದೆ. ಆ ಸ್ಥೂಲ ಸಾಧನ ಬಂದಾಗ ನಿಮ್ಗೆ ಬೇಕು ಅಂತ ಅನ್ಸೋದಿಲ್ಲ. ನಿಮ್ಮ ಜೊತೆ ಯಾವ ವ್ಯಕ್ತಿನೇ ಬರಲಿ, ಯಾವ ಈಶ್ವರೀಯ ಪರಿವಾರದವರೇ ಬರಲಿ, ಯಾವ ಸಾಧನನೇ ಬರಲಿ, ಬ್ರಹ್ಮ ಭೋಜನನೇ ಸಿಗ್ಲಿ, ಸನ್ಮಾನ ಸಿಗ್ಲಿ, ಅದ್ಯಾವುದು ನಿಮ್ಗೆ ಖುಷಿ ಕೊಡೋದಿಲ್ಲ. ಖುಷಿ ಕೊಡೋದು ಒಂದೇ, ನಿರಾಕಾರವಾದಂಥ ಪರಮಾತ್ಮನ ಶಕ್ತಿಯ ದಾನ. ಬೇರೆಯವ್ರು ಕೊಡೋದು ಆಟೋಮೆಟಿಕಲಿ ಇಲ್ಲಿ ಬರ್ತಾ ಇರ್ತದೆ. ಸ್ಥೂಲ ಧನದ ಬಗ್ಗೆ, ಊಟ ತಿಂಡಿಗಳ ಬಗ್ಗೆ ನಿಮ್ಗೆ ಗಮನ ಇರೋದಿಲ್ಲ ಆತ್ಮೀಯರೇ. ಇಂದ್ರಿಯ ಸುಖದ ಕಡೆ ಗಮನ ಇರೋದಿಲ್ಲ. ಈ ರೀತಿ ಸಂಪನ್ನವಾಗಿರುವಂತ ಆತ್ಮ ಸದಾ ಕಾಲ ಖುಷಿಯಲ್ಲಿ ನರ್ತನ ಮಾಡ್ತಾ ಇರ್ತಾನೆ. ಅವನ ಮನಸ್ಸು ಸದಾ ಕಾಲ ಯಾರ ಜೊತೆಗಿರ್ತದೆ? ಪರಮಾತ್ಮನ ಜೊತೆಗಿರ್ತದೆ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾನೆ. ಸ್ಥೂಲ ರೂಪದಲ್ಲೂ ನೋಡಿ, ನೀವು ಕ್ಲೀನ್ ಆಗಿರುವಂತ ವೈಟ್ ಬಟ್ಟೆ ಹಾಕೊಂಡಾಗ ಬ್ರಹ್ಮ ಕುಮಾರ ಕುಮಾರಿ ಯಾರು ಇಲ್ಲಿ, ಕುಮಾರ ಇಲ್ಲಿ, ಕುಮಾರ ಇಲ್ಲಿ, ಬ್ಯಾಡ್ಜ್ ಹಾಕೊಂಡಾಗ ನೂರಾರು ಜನರ ನಡುವೆ ಪವಿತ್ರವಾಗಿ, ಶುದ್ಧವಾಗಿ, ಸ್ವಚ್ಛವಾಗಿ, ಸ್ಪಷ್ಟವಾಗಿ ಕಾಣ್ತಿರಲ್ಲ. ಜನ ನಿಮ್ಮನ್ನು ಗುರುಸ್ತಾರಲ್ಲ, ಇವರು ಬ್ರಹ್ಮ ಕುಮಾರ ಕುಮಾರಿ ಅಂತ. ಅದೇ ರೀತಿ ಮನಸ್ಸನ್ನು ಕೂಡ ಸದಾ ಶುದ್ಧವಾಗಿಟ್ಕೊಳ್ಳಿ. ಮಕ್ಕಳು, ಮೊಮ್ಮಕ್ಕಳು, ಕೆಲಸ, ಯೋಚನೆ, ಚಿಂತೆ, ಪುರುಷಾರ್ಥ, ಸೇವೆ, ಸ್ಥಿತಿ ತಲೆ ಕೆಡಿಸ್ಕೊಳ್ಬೇಡಿ. ಸಮಸ್ಯೆಗಳು, ವಿಘ್ನಗಳು, ಅದು ಇದು ಇಲ್ಲ. ಮನಸ್ಸನ್ನು ಸದಾ ಪರಮಾತ್ಮನ ಹತ್ರ ಇಟ್ಟು ಪರಮಾತ್ಮ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಪುನಃ 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 ಮನಸ್ಸು ಏನಾಗಿರ್ಬೇಕು? ಬಾಬಾನಲ್ಲಿ. ಲೌಕಿಕದಲ್ಲಿ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಟೈಮ್ ಸಿಕ್ತು ಮೊಬೈಲ್, ಟೈಮ್ ಸಿಕ್ತು ಮೊಬೈಲ್ ಅಲ್ವಾ? ಆ ಮಗು ಕೈಯಲ್ಲಿ ಬುಕ್ ಕೊಡಿ, ಓದ್ಕೋ ಅಂತೇಳಿ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಅಲ್ಲಾಡ್ತಿರ್ತಾವೆ. ಮೊಬೈಲ್ ಕೊಟ್ಬಿಡಿ, ಅಲ್ಲಾಡೋದು ಇಲ್ಲ, ಊಟಕ್ಕೆ ಬರಲ್ಲ, ತಿಂಡಿಗೆ ಬರಲ್ಲ, ನಿದ್ರೆಗೆ ಬರಲ್ಲ, ಏನೂ ಇಲ್ಲ. ಯಾಕೆ? ಅದಕ್ಕೆ ಬೇಕಾಗಿರೋದು ಸಿಗ್ತಾ ಇದೆ. ಆದ್ಮೇಲೆ ಇವತ್ತು ನಾವೇನ್ ಮಾಡ್ತಿದೀವಿ? ಶರೀರಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಇದ್ದೀವಿ, ಸಾಧನಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಇದ್ದೀವಿ, ಆದ್ರೆ ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಇಲ್ಲ. ಮನ ಬುದ್ಧಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇಲ್ಲ. ಅದು ಬೇಕಾಗಿರೋದನ್ನು ಕೊಟ್ಟಾಗ ಮನಸ್ಸು ಆಟೋಮೆಟಿಕಲಿ ಏಕರಸದಲ್ಲಿ ಇರ್ತದೆ, ಏಕಾಗ್ರತೆಯಲ್ಲಿ ಇರ್ತದೆ ಅಲ್ವಾ? ಯಾವಾಗ ಅದಕ್ಕೆ ಬೇಕಾಗಿರೋದನ್ನು ಕೊಡೋದಿಲ್ವೋ ಅದು ಊರು ಸುತ್ತಾ ಇರ್ತದೆ. ಯಾಕಂದ್ರೆ ಅದು ಬೇಕಾಗಿರೋದನ್ನು ಹುಡುಕ್ತಾ ಇರ್ತದಲ್ವಾ. ಬೇಕಾಗಿರೋದು ಸಿಕ್ಕಿದಾಗ ಏನ್ ಮಾಡುತ್ತದು? ಎಲ್ಲಿ ಸಿಗ್ತಾ ಇದೆಯೋ ಅದರ ಕಡೆನೇ ಗಮನವನ್ನ ಕೊಡ್ತಾ ಇರ್ತದೆ. ಅದಕ್ಕಾಗಿ ಹೆಚ್ಚಿನ ಸಮಯ ಅಥವಾ ಸದಾ ನಿಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡಿ. ಈ ರೀತಿ ಯಾವ ಮಕ್ಕಳು ಸಂಪನ್ನರಾಗಿದ್ದಾರೆ, ಆದ್ಮೇಲೆ ಸಂಪನ್ನರಾಗಿರುವಂತವರು ತೆಗೆದುಕೊಳ್ಳೋದರ ಯೋಚನೆ ಮಾಡೋದಿಲ್ಲ, ಕೊಡೋದ ಕಡೆಗೆ ಯೋಚನೆ ಮಾಡ್ತಾರೆ. ಭಗವಂತ ನನಗೆ ಶಾಂತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು, ಈ ಸಮಸ್ಯೆಗೆ ಪರಿಹಾರ ಕೊಡು ಅಂತಂದ್ರೆ ನಿಮ್ಮನ್ನ ಸಂಪನ್ನ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಹೊಟ್ಟೆ ತುಂಬಿರುವಂತ ಬ್ರಾಹ್ಮಣನಿಗೆ ಎಂತ ವೆರೈಟಿ ಊಟ ಕೊಟ್ಟರು ಕೂಡ ಬೇಡ ಅಂತ ಹೇಳ್ತಾನಂತೆ. ಯಾಕಂದ್ರೆ ಒಳಗಡೆ ಜಾಗನೇ ಇಲ್ವಲ್ಲ ತಿನ್ಲಿಕ್ಕೆ. ಅವಾಗ ಯಾರಾದ್ರೂ ಕೊಟ್ರೆ ತಂದ್ಬಿಟ್ಟು ಇನ್ನೊಬ್ನಿಗೆ ಕೊಡ್ತಾರಂತೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕತೆಯಿಂದ ಆತ್ಮಿಕವಾಗಿ ಈಶ್ವರೀಯ ಕಾರ್ಯದಲ್ಲಿ, ಈಶ್ವರನ ಶಕ್ತಿಯಲ್ಲಿ ನೀವು ಅಷ್ಟು ಸಂಪನ್ನರಾಗಿದ್ದೀರಾ? ಹಾಗಿದ್ರೆ ಈ ರೀತಿ ನಿರಂತರವಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ನಿಮ್ಮಲ್ಲಿ ಏನೇನು ಬರ್ತದೆ? ಲೌಕಿಕದಲ್ಲೂ ಧನ ಇದ್ದಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ, ವಸ್ತುಗಳು ಬರ್ತಾವೆ ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಈ ರೀತಿ ಮಾಡ್ತಾ ಹೋದಾಗ ನಿಮ್ಗೆ ಜ್ಞಾನದ ಖಜಾನೆ ಸಿಗ್ತದೆ. ಜ್ಞಾನ ಅಂತಂದ್ರೆ ಏನು ಆತ್ಮೀಯರೇ? ಕೋರ್ಸ್ ಕೊಡೋದು, ಭಗವಂತನ ಮುರಳಿ ನುಡಿಸೋದು ಅದು ಜ್ಞಾನ ಅಲ್ಲ. ಜ್ಞಾನ ಏನು ಗೊತ್ತಾ? ಪ್ರತಿದಿನ ಯೋಗವನ್ನ ಮಾಡಿ ಭಗವಂತನ ಜೊತೆಯ ಸುಖದ ಹೊಸ 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 ಅನುಭವಗಳಾಗ್ಬೇಕು ನಮಗೆ. ಈ ಸೆಕೆಂಡ್ ಅಲ್ಲಿರುವಂತ ಅನುಭವ ನೆಕ್ಸ್ಟ್ ಸೆಕೆಂಡ್ ಇರಬಾರ್ದು. ನಿಮ್ಗೆ ಗೊತ್ತಾಗ್ತಾ ಇರಬೇಕು, ಏನು ಇವತ್ತಿನ ಅನುಭವ ಬೇರೆ. ಇದು ಜ್ಞಾನ ಅಂದ್ರೆ ಭಗವಂತನ ಅರ್ಥ ಮಾಡ್ಕೊಳ್ಳೋದು, ಆತ್ಮನ ಅರ್ಥ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ನಿಮ್ಮ ರಾಜಯೋಗ ಸರಿಯಾದಾಗ, ಆತ್ಮದಲ್ಲಿರುವಂತ ವಿಕರ್ಮ ಸುಟ್ಟು ಹೋದಾಗ ಸ್ಥಿತಿ ಚೇಂಜ್ ಆಗತ್ತೋ ಆಗಲ್ವೋ? ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಾಗ, ಭಗವಂತ ನಿಮ್ಮನ್ನು ಉಪಯೋಗ ಮಾಡಿಕೊಂಡಾಗ ನಿಮಗೆ ಹೊಸ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೆ, ಆಗ್ಲೇಬೇಕು. ಆವಾಗ ಭಗವಂತ ಯಾರು ಹೇಳುವಂತ ಅನುಭವ ಚೇಂಜ್ ಆಗತ್ತೆ ನಿಮಗೆ.
ಆನಂತರ ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ನೆಕ್ಸ್ಟ್ ಹಂತದಲ್ಲಿ ಹೋಗುತ್ತೆ. ಮತ್ತೆ ಕೆಳಗಡೆ ಹೋಗ್ಲಿಕ್ಕೆ ನಿಮ್ಗೆ ಏನಾಗೋದಿಲ್ಲ, ಇಷ್ಟವಾಗೋದಿಲ್ಲ. ಹೀಗೆ ಪ್ರತಿದಿನ, ಪ್ರತಿ ಸೆಕೆಂಡ್, ಪ್ರತಿ ಕ್ಷಣ ನಾನು ಮನಸ್ಸನ್ನ ಪರಮಾತ್ಮನಲ್ಲಿ ಇಡ್ತಾ ಹೋದಾಗ ಅದು ಎಷ್ಟು ಶುದ್ಧ ಪವಿತ್ರವಾಗತ್ತೋ, ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಆಗತ್ತೋ, ಅವಾಗ ಹೊಸ 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 ಜ್ಞಾನದ ಅನುಭವಗಳು ನಿಮ್ಮಲ್ಲಿ ಬರ್ತಾ ಹೋಗ್ತವೆ. ಅದೇ ನಿಮ್ಮ ಮನಸ್ಸನ್ನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದಲ್ಲಿ ಇಡ್ತಾ ಹೋದಾಗ ಅದಕ್ಕೆ ವಿಕರ್ಮ ಮೆತ್ಕೊಳ್ತಾ ಹೋಗ್ತದೆ. ಅವಾಗಿರುವಂತ ಯೋಗದ ಸ್ಥಿತಿಯನ್ನು ಡೌನ್ ಆಗ್ತಾ ಹೋಗ್ತದೆ. ಅವಾಗ ಸಾಧನೆ ಮಾಡಬೇಕು ಅಂತ ನಿಮಗೆ ಅನ್ಸೋದಿಲ್ಲ. ಇವತ್ತು ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ, ಡಿಸ್ಟರ್ಬ್ ಆಗಿದೆ ಅಂತಂದ್ರೆ ಸಂಪಾದನೆ ಕಡಿಮೆ ಆಗಿದೆ, ಸಾಲ ಜಾಸ್ತಿ ಆಗಿದೆ ಅಂತ ಲೆಕ್ಕ ಅಲ್ವಾ? ಬೆಳಗ್ಗೆ ನಾನು ಸ್ನಾನ ಮಾಡಿಲ್ಲ, ಕೆಲಸ ಮಾಡ್ತಿದ್ವಿ ಅಂತಂದ್ರೆ ಏನಾಗ್ತದೆ, ಬೆವರು ಬರ್ತಾ ಇರ್ತದೆ, ತುಂಬಾ ಕಷ್ಟ ಆಗ್ತಾ ಇರ್ತದೆ, ಮೈ ಕೈ ತುರಿಕೆ ಬರ್ತಾ ಇರ್ತದೆ, ಕರ್ಮ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ ಆತ್ಮೀಯರೇ. ಹಾಗೆ ಈ ಕಾರ್ಯ ಮಾಡ್ತಾ ಹೋದಾಗ ಜ್ಞಾನದ ಖಜಾನೆ ಬರ್ತಾ ಹೋಗ್ತದೆ, ಶಕ್ತಿಗಳ ಖಜಾನೆ. ನಿಮ್ಮನ್ನ ನೀವು ವಿಶೇಷವಾಗಿ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ವಿಶ್ವದ ಸರ್ವ ಆತ್ಮರಿಗೆ ಜಡ ವಸ್ತುಗಳು ಏನು ಬೇಕೋ ಆ ಭಗವಂತ ತನ್ನ ಶಕ್ತಿಯನ್ನು ನಿಮ್ಮ ಮೂಲಕ ಪ್ರವಾಹ ಮಾಡ್ತಾ ಹೋದಾಗ ಆ ಶಕ್ತಿಗಳು ಕೂಡ ನಿಮ್ಮಲ್ಲಿ ಸ್ಟಾಕ್ ಆಗ್ತಾ ಹೋಗ್ತವೆ. ಶಾಂತಿಯ ಶಕ್ತಿ, ಸುಖದ ಶಕ್ತಿ, ಆನಂದದ ಶಕ್ತಿ, ತುಂಬಾ ಶಕ್ತಿಗಳು ಸ್ಟಾಕ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಗುಣಗಳು, ದಿವ್ಯ ಗುಣಗಳು ಬರ್ತಾ ಹೋಗ್ತವೆ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ 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 ಹೋದಾಗ ನಿಮ್ಗೆ ಗೊತ್ತಿಲ್ಲದೇನೆ ಮಧುರತೆ, ಸಹನತೆ, ಶ್ರೇಷ್ಠ ಮನೋಭಾವ, ಕಲ್ಯಾಣದ ಮನೋಭಾವ, ಶಾಂತಿಯ ಸ್ಥಿತಿ ಇದೆಲ್ಲ ಬರ್ತಾ ಹೋಗ್ತದೆ. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಬಾಬನಿಂದ ಮತ್ತು ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದದ ಖಾತೆ ನಿಮ್ಮಲ್ಲಿ ಜಮಾ ಆಗ್ತಾ ಹೋಗ್ತದೆ. ನೋಡಿ, ನಮ್ಮ ಹತ್ರ ಹಣ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀವಿ ನಾವು? ಹೊಸ ಬಟ್ಟೆ ತಗೊಳ್ತೀವಿ ಅಲ್ವಾ? ಹೊಸ ಬಟ್ಟೆ ಜೊತೆಗೆ ವಾಷಿಂಗ್ ಮಷೀನು ಕೂಡ ಚೆನ್ನಾಗಿರೋದು ಬರ್ತದೆ. ವಾಷಿಂಗ್ ಮಷೀನ್ ಚೆನ್ನಾಗಿರೋದು ಬಂದ್ರೆ ಆಗ್ತದಾ? ಸರ್ಫ್ ಎಕ್ಸೆಲ್ ಪೌಡ್ರೇ ಬರಬೇಕು. ಯಾಕೇಳಿ? ಕ್ಲೀನ್ ಆಗ್ಬೇಕಲ್ಲ. ಅದಾದ್ಮೇಲೆ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ತೀವಿ, ಅಷ್ಟಕ್ಕೆ ಸುಮ್ಮನಿರೋದಿಲ್ಲ. ದುಡ್ಡು ಜಾಸ್ತಿ ಇದೆ, ಧೋಬಿ ಕೈಯಲ್ಲಿ ಬಟ್ಟೆ ಕೊಡ್ತೀವಿ ಇಸ್ತ್ರಿ ಹಾಕೊಂಡು ಬರ್ಲಿಕ್ಕೆ ಅಲ್ವಾ? ಇನ್ನು ಧನ ಜಾಸ್ತಿ ಆದ್ರೆ ಏನ್ ಮಾಡ್ತೀವಿ? ಬಂಗಾರದ ಬ್ಯಾಡ್ಜಿ ಹಾಕೊಳ್ತೀವಿ ಅಲ್ವಾ? ದಿನಕ್ಕೆ 4 ಸಲ ಸ್ನಾನ ಮಾಡಿಸ್ತೀವಿ. ಅಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ವೈಟ್ ಡ್ರೆಸ್ ಹತ್ರ ಹಾಕೊಂಡಾಗ ನೀವು ಸುಂದರವಾಗಿ ಕಾಣ್ತಿರೋ ಕಾಣಲ್ವೋ ಜನರಿಗೆ ಅಲ್ವಾ? ಅದೇ ರೀತಿ ಮನಸ್ಸು ಬುದ್ಧಿಯನ್ನು ಕೂಡ ನಿರಂತರವಾಗಿ ಪರಮಾತ್ಮನಲ್ಲಿಟ್ಟಾಗ ಅದು ಸ್ವಚ್ಛವಾಗತ್ತಲ್ವಾ? ಅವಾಗ ನಿಮ್ಮ ಹತ್ರ ಏನು ಸಾಧನಗಳಿದ್ದಾವ ಅದನ್ನು ಧರಿಸಿಕೊಂಡು ತಾನೇ ನೀವು ಕರ್ಮಕ್ಷೇತ್ರಕ್ಕೆ ಹೋಗ್ತೀರಿ. ನೀವು ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಈ ಜನರಿಗೆ ಏನು ವಾಸನೆ ಬರ್ತದೆ? ಕಾಲಿಗೆ ಸೆಗಣಿ ಮೆಚ್ಕೊಂಡು ಹೋದ್ರೆ ಏನು ವಾಸನೆ ಬರ್ತದೆ? ಮಾವಿನ ಹಣ್ಣನ್ನು ತಗೊಂಡೋದು ಏನು ವಾಸನೆ ಬರ್ತದೆ? ಅದೇ ಕೊಳ್ತೋಗಿರೋ ಕ್ಯಾಬೇಜ್ ತಗೊಂಡೋದು ಏನು ವಾಸನೆ ಬರ್ತದೆ? ವ್ಯತ್ಯಾಸ ಇದೆಯಲ್ವಾ? ಹೇಗೆ ಶರೀರದಲ್ಲಿರುವಂತಹ ವಸ್ತುಗಳು ಸ್ವಚ್ಛತೆ ಬೇರೆ ಜನರಿಗೆ ಕಾಣುತ್ತೋ ಹಾಗೆ ನಿಮ್ಮ ಮನಸ್ಸು ಏನನ್ನ ಧಾರಣೆ ಮಾಡಿದೆ ಅದರ ಪ್ರಭಾವನು ಬೇರೆಯವರ ಮೇಲೆ ಬೀಳುತ್ತೆ. ಅದಕ್ಕಾಗಿ ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟು ನೀವು ಹೋಗಿರುವಂತ ಸ್ಥಳದಲ್ಲಿ, ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ ಆತ್ಮಗಳಿಗೆ ಖುಷಿಯ ಅನುಭವ ಆಗ್ತದೆ. ಆ ಖುಷಿ ಅನುಭವ ಆಗ್ಲಿಕ್ಕೆ ನಾನು ಅವ್ರಿಗೆ ಶಕ್ತಿ ಕೊಡ್ತಾ ಇದ್ದೇನೆ, ಕಿರಣ ಕೊಡ್ತಾ ಇದ್ದೇನೆ, ದೃಷ್ಟಿ ಕೊಡ್ತಾ ಇದ್ದೇನೆ. ಅದನ್ನು ಸಂಕಲ್ಪ ಮಾಡಬೇಕು, ನೋಡಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವ ಆಗ್ತಾ ಇರಬೇಕು. ಮಕ್ಕಳೇ, ಅವರು ಎಷ್ಟೋ ವರ್ಷದಿಂದ ಸತ್ಯವಾದಂತ ಪ್ರೀತಿಗೆ ಪರಿತಪಿಸ್ತಾ ಇದ್ದಾರೆ. ಬೆಂಕಿ ಮೇಲೆ ಇರುವಂತ ದೋಸೆ ಬಂಡಿ ಆಗ್ಬಿಟ್ಟಿದ್ದಾರೆ. ಒಂದು ಹನಿ ನೀರು ಕೊಟ್ಬಿಟ್ಟು ಚೊಯ್ ಅಂತ ಏನ್ ಮಾಡ್ತಾರೆ, ಅದನ್ನು ಎಳ್ಕೊಳ್ಳುವಂತ ಲೇವಲ್ ಅಲ್ಲಿ ಬಂದಿದ್ದಾರೆ. ಅಂತ ಆತ್ಮಗಳಿಗೆ ನಿಮ್ಮ ಮೂಲಕ ಒಂದು ಹನಿ ಏನ್ ಸಿಗ್ಬೇಕು? ಖುಷಿ, ಆನಂದ, ಪ್ರೀತಿ, ಸ್ನೇಹ, ಸತ್ಯವಾದಂತ ಶಾಂತಿಯ ಅನುಭೂತಿ ಆಗ್ಬೇಕು. ಅವಾಗ ಅದನ್ನು ನೀವು ಸದಾ ಧರಿಸಿರ್ಬೇಕು. ಯಾರು ಸದಾಕಾಲ ಆಂತರಿಕವಾಗಿ ಮನಸ್ಸು ಬುದ್ಧಿನ ಪರಮಾತ್ಮನ ಜೊತೆಗೆ ಜೋಡಿಸಿ ಸಂಪಾದನೆ, ಆಶೀರ್ವಾದ, ಕರ್ಮದ ಫಲ, ಸೇವೆಯ ಫಲ ತಗೊಳ್ತಾ ಇರ್ತಾರೋ, ಅನುಭವ ಮಾಡ್ತಾ ಇರ್ತಾರೋ, ಅವಾಗ ಅವರ ಮುಖದಲ್ಲಿ, ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ, ಸಂಕಲ್ಪದಲ್ಲಿ, ಸಮಯದಲ್ಲಿ ಭಗವಂತನ ಶಕ್ತಿ ಹೇಳುವಂಥದ್ದು ಸಮಾವೇಶವಾಗಿರ್ತದೆ. ಅವ್ರು ಎಷ್ಟು ಬ್ಯುಸಿ ಆಗಿರ್ತಾರೆ ಅಂತಂದ್ರೆ ಬೇರೆ ಕಡೆಗೆ ಅವ್ರ ಮನಸ್ಸು ಕೊಡೋದೇ ಇಲ್ಲ. ಇವತ್ತು ನಾವು ನೋಡ್ತೀವಿ, ಆಫೀಸ್ ಹೋಗ್ಬಿಟ್ಟು ಬಂದ್ಮೇಲೂ ಕೂಡ ವರ್ಕ್ ಲೋಡ್ ಅಂತ ಬಿಟ್ಟು ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡ್ಬಿಡ್ತಾರೆ. ಓಕೆನಾ?
ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಟೀ ಕುಡಿಯೋದು, ತಿಂಡಿ ತಿನ್ನೋದು. ನಾನು ಕೂಡ ಏನ್ ಮಾಡ್ತೀನಿ ಗೊತ್ತಾ, ಕ್ಲಾಸ್ ಆದ್ಮೇಲೆ ಎಷ್ಟು ಜನರು ಫೋನ್ ಬಂದಿರ್ತದಲ್ಲ, ಜೋಬಲ್ಲಿ ಮೊಬೈಲ್ ಇಟ್ಕೊಳ್ಬಿಡೋದು, ಹಿಂದ್ಗಡೆ ಮನೇಲೆಲ್ಲ ಏನ್ ಮಾಡೋದು, ಹುಲ್ ಕಟ್ ಮಾಡೋದು, ಕ್ಲೀನ್ ಮಾಡೋದು, ಅಡಿಗೆ ಮಾಡ್ತಾ ಇರೋದು, ಫೋನಲ್ಲಿ ಮಾತಾಡ್ತಾ ಇರೋದು, ಕಸ ಗುಡಿಸ್ತಾ ಇರೋದು, ಫೋನಲ್ಲಿ ಮಾತಾಡ್ತಾ ಇರೋದು. ಕಸ ಗುಡಿಸಿದ್ ಗೊತ್ತೇ ಆಗೋದಿಲ್ಲ, ಹುಲ್ ಕಟ್ ಮಾಡಿದ್ ಗೊತ್ತೇ ಆಗೋದಿಲ್ಲ. ಒಂದ್ ವೇಳೆ ಫೋನ್ ಬಂದಿಲ್ಲ ಅಂತ ಮಧ್ಯೆ ಕುತ್ಕೊಳ್ಬೇಕಾಗ್ತದೆ. ಯಾಕೆ ಹೇಳಿ, ಸುಸ್ತಾಯ್ತು ಅಂತ ಅನ್ಸುತ್ತೆ. ಆದ್ರೆ ಗಮನ ಇಲ್ಲಿರ್ತದೆ ಈಶ್ವರಿ ಜ್ಞಾನದ ಕಡೆಗೆ, ಯೋಚನೆ ಕಡೆಗೆ, ಸೇವೆಯ ಬಗ್ಗೆ ಅದ್ರ ಕಡೆಗೆ ಇರುವಂತ ಕಾರಣದಿಂದ ಏನಾಗ್ತದೆ, ಒಂದ್ ಕಡೆ ಸಂಪಾದನೆನೂ ಆಗ್ತಾ ಇದೆ, ಇನ್ನೊಂದ್ ಕಡೆಗೆ ಸ್ಥೂಲ ಕರ್ಮನೂ ಆಗ್ತಾ ಇದೆ. ಸರಿ, ಯಾರ್ದು ಫೋನ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಬಾಬನ ಹತ್ರ ಮಾತಾಡಿ ಶುರು ಮಾಡ್ಬಿಡೋದು, ಬಾಬನ ಹತ್ರ ಜಗಳ ಮಾಡಿ ಶುರು ಮಾಡ್ಬಿಡೋದು, ಬಾಬನ ಹತ್ರ ಚರ್ಚೆ ಮಾಡಿ ಅಂದ್ರೆ ಯಾವಾಗ್ಲೂ ಕೂಡ ಏನೇಗಿರ್ಬೇಕು, ಈಶ್ವರ್ಯ ಕಾರ್ಯದಲ್ಲಿ ಮನಸ್ಸು ಎಂಗೇಜ್ ಆಗಿರ್ಬೇಕು. ರಾತ್ರಿ ಮಲ್ಕೊಂಡಾಗ್ಲೂ ನಿದ್ರೆ ಬಂದಿಲ್ಲ, ಆವಾಗ್ಲೂ ಬಾಬನ ಜೊತೆಗೆ ಇರ್ತೇನೆ ನಾನು. ಹೀಗೆ ಸದಾಕಾಲ ಯಾವುದೋ ಒಂದು ರೂಪದಲ್ಲಿ ಮನಸ್ಸು ಬುದ್ಧಿ ಎಂಗೇಜ್ ಮಾಡಿಟ್ಕೊಳ್ಳಿ. ಮಜಾ ಏನು ಗೊತ್ತಾ, ನೀವು ಮನಸ್ಸು ಬುದ್ಧಿ ಎಂಗೇಜ್ ಮಾಡಿಟ್ಕೋ ಬದಲು ಶರೀರ ಕುಳಿಸ್ಬಿಟ್ರೆ ಇವ್ರಿಗೇನೋ ಬಂದ್ಬಿಟ್ಟಿದೆ ಅಂತ ಜನ ಹೇಳ್ಬಿಡ್ತಾರೆ. ದಿನವಿಡೀ ಹಾಡು ಹಾಕೊಂಡ್ಬಿಡು, ಅಯ್ಯೋ ತಲೆ ಚಿಟ್ಟಿಡಿದ್ ಬಿಡ್ತೀರಿ, ಇವ್ರ ಹಾಡು ಕೇಳಿ 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 ಬೇಜಾರ ಬಂದ್ಬಿಡ್ತು ಅಂತ ಹೇಳ್ತಾರೆ ಜನ ಮನೇಲಿರೋರು ಅಲ್ವಾ. ಅದೇ ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿ ಇಟ್ರೆ ನೀವೇನು ಮಾಡ್ತೀರಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಅದ್ರ ಕಡೆ ಗಮನ ಕೊಡಿ. ಅವಾಗ ನಿಧಾನವಾಗಿ ಆ ಸಂಬಂಧಗಳಿದಾವಲ್ಲ, ಯಾವ ನಿಮ್ಗೆ ದುಃಖದ ಸಂಬಂಧ, ಕುಟುಂಬದ ಸಂಬಂಧ, ಕಾಯಿಲೆಗಳ ಸಂಬಂಧ, ಲೆಕ್ಕಾಚಾರದ ಸಂಬಂಧ, ಇದೆಲ್ಲ ದೂರವಾಗ್ತಾ ಇರ್ತದೆ. ಮತ್ತೆ ನಿಮ್ಮ ಮೂಲಕ ನಿರಂತರವಾಗಿ ಈಶ್ವರಿ ಸೇವೆ ಆಗ್ತಾ ಇರ್ತದೆ. ಅದಕ್ಕಾಗಿ ನಿಮ್ಮ ಮುಖದಲ್ಲಿ, ಆ ಚೆಹರೆಯಲ್ಲಿ ಆ ಒಂದು ಹೊಳಪು, ಸ್ಪಷ್ಟತೆ, ಸೇವೆಯ ಮನೋಭಾವ, ಅನುಭವ ಆಗ್ತಾ ಇರ್ತದೆ. ಮಸ್ತಾಗಿರ್ತೀರ ನೀವು, ಆಂತರಿಕವಾಗಿ ಖುಷಿಯಿಂದ ಅಷ್ಟು ಏನಾಗಿರ್ತೀರಿ, ಶೃಂಗಾರವಾಗಿರ್ತೀರಿ. ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಬಾಬಾ ಏನ್ ಇಷ್ಟಪಡ್ತಾರೆ ಅಂತಂದ್ರೆ, ನನ್ನ ಮಕ್ಕಳು ಸದಾ ಈ ರೀತಿ ಸಂಪನ್ನವಾಗಿರ್ಲಿ. ಸಂಪನ್ನವಾಗಿದ್ದ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಬೇಕ್ರಿ ನೋಡಿದಾಗ ಕೇಕ್ ತಿನ್ಬೇಕು ಅಂತ ಅನ್ಸೋದಿಲ್ಲ, ಬಟ್ಟೆ ಅಂಗಡಿ ನೋಡಿದಾಗ ಬಟ್ಟೆ ಬೇಕು ಅಂತ ಅನ್ಸೋದಿಲ್ಲ, ಸ್ವಲ್ಪ ಟೈಮ್ ಇದೆಯಲ್ಲ ನಮ್ಮ ಸ್ನೇಹಿತರ ಹತ್ರ ಮಾತಾಡೋಣ ಅಂತ ಅನ್ಸೋದಿಲ್ಲ, ಊರ್ ಸುದ್ದಿ ಮಾತಾಡೋಣ ಅಂತ ಅನ್ಸೋದಿಲ್ಲ, ಆ ಸೆಂಟರ್ದು ಈ ಸೆಂಟರ್ದು ಸುದ್ದಿ ಕೇಳೋಣ ಅಂತ ಅನ್ಸೋದಿಲ್ಲ. ಅದ್ಯಾವುದು ಬೇಡ ಅಂತ ಅನ್ಸತ್ತೆ. ಕೇವಲ ನಾನೊಬ್ನು, ಏಕ ಬಾಬ್ ದೂಸರಾ ನಾ ಕೋಯಿ, ಅಷ್ಟೇ ಬಾಬದಲ್ಲಿ ಮಾತ್ರ ಇರೋ. ಆ ಕರ್ಮ ಮಾಡ್ತಾನೋ ಅದು ಮಾತ್ರ ಸತ್ಯ, ಅದು ಮಾತ್ರ ಸಂಪಾದನೆ, ಅದು ಮಾತ್ರ ಸುಖವನ್ನ ಕೊಡ್ತದೆ, ಅದು ನಿಮ್ಗೆ ಆನಂದವನ್ನ ಕೊಡ್ತದೆ. ಅದೇ ನಿಜವಾದಂತ ಜೀವನ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ನೋಡಿ, ನಾನು ಅವಿನಾಶಿ, ನೀವು ಅವಿನಾಶಿ, ಮನಬುದ್ಧಿ ಸಂಸ್ಕಾರನೂ ಅವಿನಾಶಿ, ಸಪ್ತ ಗುಣಗಳು ಅವಿನಾಶಿ, ತೆಗೆದುಕೊಳ್ಳುವಂತ ಆತ್ಮಗಳು ಕೂಡ ಅವಿನಾಶಿ. ಇವತ್ತಿದೆ ಇವತ್ತಿಲ್ಲ ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಸದಾಕಾಲ ಅವಿನಾಶಿಯಾಗಿದ್ರು ಕೂಡ ಅವಿನಾಶಿಯಾಗಿರೋದ ಕಡೆ ನಿಮ್ಮ ಮನಸ್ಸು ಯಾಕೆ ಹೋಗ್ತಾ ಇಲ್ಲ, ಯಾಕೆ ಮನಸ್ಸು ಅಲ್ಲಾಡ್ತಾ ಇದೆ? ಕೆಲವೊಂದ್ಸಲ ನೀವು ಹೇಳಿರುವಂತ ರೀತಿಯಲ್ಲಿ ಮನಸ್ಸು ಮಾತು ಕೇಳುತ್ತೆ, ಕೆಲವೊಂದ್ಸಲ ಮನಸ್ಸು ಹೇಳಿದಾಗ ನೀವು ಮಾತನ್ನ ಕೇಳಬೇಕಾಗತ್ತೆ. ಈ ಅಂತರಕ್ಕೆ ಕಾರಣ ಏನು? ವರ್ತಮಾನ ಸಮಯದಲ್ಲಿ ನೀವು ಈ ರೀತಿ ಸಾಧನೆ ಮಾಡಿದಾಗ ಇದರ ಫಲ ಅರ್ಧ ಕಲ್ಪ 2,500 ವರ್ಷ ಅದರ ಪ್ರಾರಬ್ಧ ಹೇಳುವಂತ ಸಿಗತ್ತೆ. ಸದಾ ಖುಷಿಯಿಂದ ಆನಂದದಿಂದ ಮಸ್ತಾಗಿರ್ತೀರಾ, ಬೇರೆಯವರು ಕೊಡ್ತಾ ಇರ್ತೀರಾ, ಹೊರಗಡೆ ಹೋಗ್ತಾ ಇರ್ತದೆ. 2,500 ವರ್ಷ ಕೈ ಕಾಲು ಗಟ್ಟಿ ಇದ್ದಾಗ ಆರಾಮಾಗಿ ಸಂಪಾದನೆ ಮಾಡಿದ್ರೆ ವಯಸ್ಸಾದ್ಮೇಲೆ ಬಂದವರಿಗೆಲ್ಲ ದಾನ ಕೊಡ್ತಾ ಇರೋದು ಅಷ್ಟೇ ಕೆಲಸ. ಯಾಕೆ ನನ್ನ ಸಂಪಾದನೆ ನಾನು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ತೇನೆ, ಸ್ವ ಅರ್ಜಿತ ಅದು. ಅದಕ್ಕಾಗಿ ಇನ್ನು ಸಂಪಾದನೆ ಮಾಡೋದಲ್ಲಿ ಬ್ಯೂಸಿ ಆಗಿದ್ದೀರೋ, ಭಗವಂತನ ಹತ್ರ ಬೇಡೋದಲ್ಲಿ ಬ್ಯೂಸಿ ಆಗಿದ್ದೀರೋ, ಅಥವಾ ಕೊಡೋದಲ್ಲಿ ನಿಮಿತ್ತವಾಗಿದ್ದೀರೋ, ಸಂಪನ್ನರಾಗಿದ್ದೀರೋ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ ಮಕ್ಕಳೇ, ಚೆಕ್ ಮಾಡ್ಕೊಳ್ಳಿ. ಸಂಪನ್ನತೆ ಯಾವುದರ ಆಧಾರದಲ್ಲಿ ಆಗ್ತದೆ, ಎಷ್ಟು ದಾನ ಮಾಡ್ಲಿಕ್ಕೆ ನಿಮಿತ್ತರಾಗ್ತಿರೋ, ಕೊಡಲಿಕ್ಕೆ ನಿಮಿತ್ತರಾಗ್ತಿರೋ ಅಷ್ಟು ಸಂಪನ್ನರಾಗ್ತೀರಿ. ಈಗ ಬಾಬಾ ಇದನ್ನು ಚೆಕ್ ಮಾಡ್ತಿದ್ರಂತೆ, ಏನಂತ, ನನ್ನ ಮಕ್ಕಳಲ್ಲಿ ಆತ್ಮಿಕ ಸಂಪಾದನೆ ಬೇರೆಯವರಿಗೆ ಕೊಡ್ಲಿಕ್ಕೆ ಎಷ್ಟಿದೆ ಸ್ಟಾಕ್. ನಿಮ್ಮ ಮನೇಲಿ ಬಾಬಾನ ಗಿಫ್ಟ್ ಕೊಡ್ಲಿಕ್ಕೆ ಫೋಟೋ ಎಷ್ಟಿದೆ, ಹೂವು ಎಷ್ಟಿದೆ, ಟೋಲಿ ಎಷ್ಟಿದೆ, ಗಿಫ್ಟ್ ಎಷ್ಟಿದೆ, ಹಣ ಎಷ್ಟಿದೆ, ಮೆಡಿಸಿನ್ ಎಷ್ಟಿದೆ, ಇದು ಬಾಬಾ ನೋಡ್ಲಿಲ್ಲ. ಜ್ಞಾನ ಎಷ್ಟಿದೆ ಅದನ್ನು ಕೂಡ ಬಾಬಾ ನೋಡ್ಲಿಲ್ಲ. ಬಾಬಾ ಏನ್ ನೋಡ್ತಾ ಇದ್ದಾರೆ,
ಭಗವಂತನ ನೆನಪು ಮಾಡಿ ಭಗವಂತನ ಸಪ್ತ ಗುಣಗಳ ಸ್ಟಾಕ್ ಎಷ್ಟಿದೆ ಅಂದರೆ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಖಜಾನೆಯನ್ನು ಎಷ್ಟು ಲೂಟಿ ಮಾಡಿದಿರಿ, ಎಷ್ಟು ಉಳಿತಾಯ ಮಾಡ್ಕೊಂಡಿದ್ದೀರಿ. ಕೆಲವರು ಲೂಟಿನೂ ಮಾಡ್ತಾರೆ, ಅದೇ ದಿನ ಎಲ್ಲ ಖಾಲಿನೂ ಕೂಡ ಮಾಡ್ತಾರೆ, ಜಗಳ ಮಾಡಿ ಗಲಾಟೆ ಮಾಡಿ ಏನೇನು ಮಾಡ್ಕೊಂಡ್ಬಿಟ್ಟು ಅಲ್ವಾ. ಕೆಲವರು ನೋಡಿ ಸಾವಿರಗಟ್ಟಲೆ ಸಂಪಾದನೆ ಮಾಡ್ತಾರೆ ಲೌಕಿಕದಲ್ಲಿ, ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಜೋಬು ಖಾಲಿ. ಯಾಕೆ? ಕುಡಿದು ತಿಂದು ಆಟ ಆಡಿ ಎಲ್ಲ ಏನ್ ಮಾಡ್ಬಿಡ್ತಾರೆ, ಖಾಲಿ. ಆಟ ಆಡಿ ಅಂತಂದ್ರೆ ನಮ್ ಕಡೆ ಓಸಿ ಅಂತ ಒಂದು ಬರ್ತದೆ, ಓಪನ್ ಕ್ಲೋಸ್ ಅಂತ. ₹1 ಹಾಕ್ಬಿಟ್ರೆ ₹80 ಬರ್ತದೆ. ಹಾಕಿರೋ ದುಡ್ಡೆಲ್ಲ ಅದಕ್ಕೆ ಹೋಗ್ಬಿಡ್ತದೆ. ಲಾಟ್ರಿಗಳಂತೆ ಅದಂತೆ ಇದಂತೆ ಈ ರೀತಿ ಹಣವನ್ನು ಏನ್ ಮಾಡ್ಬಿಡ್ತಾರೆ, ಖರ್ಚು ಮಾಡ್ಬಿಡ್ತಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡಿಕೊಡಿ. ನಾನು ಟಿವಿಯಲ್ಲಿ ಪ್ರತಿಯೊಂದು ಮಕ್ಕಳ ಮನಸ್ಸನ್ನ ನೋಡ್ತಾ ಇದ್ರೆ ಮನಾಭವ, ಯಾವುದೇ ಕರ್ಮವನ್ನು ಮಾಡಬೇಕಾದ ನನ್ನ ಮಕ್ಕಳ ಮನಸ್ಸು ನನ್ನ ಜೊತೆಗಿದೆಯಾ, ಮನಸ್ಸಿನ ಸಂಪಾದನೆ ಆಗ್ತಾ ಇದೆಯಾ. ಹೇಳ್ತಾರೆ ಎಲ್ಲಾ ವೆರೈಟಿ ಸೇವೆ ಇದ್ರೂ ಕೂಡ ಎಲ್ಲರಿಗಿಂತ ಶ್ರೇಷ್ಠವಾದಂತಹ ಸೇವೆ ಮನಸ್ಸಾ ಸೇವೆ. ಅದು ನಿಮ್ಗೂ ಕೂಡ ಗೊತ್ತಿದೆ. ಆದ್ರೆ ಪ್ರತಿದಿನ ನಿಮ್ಮ ಗಮನ ಮನಸಾ ಸೇವೆ ಕಡೆಗೆ ಎಷ್ಟು ಕೊಡ್ತಾ ಇದ್ದೀರಿ, ಇದನ್ನೇನ್ ಮಾಡ್ತಿದ್ದಾರೆ ಬಾಬಾ ಚೆಕ್ ಮಾಡ್ತಿದ್ದಾರೆ. ಕೆಲವರು ಯಥಾಶಕ್ತಿ ಮಾಡ್ತಿದ್ದಾರೆ, ಕೆಲವರು ಶಕ್ತಿಶಾಲಿಯಾಗಿ ಮಾಡ್ತಿದ್ದಾರೆ. ಯಾರು ಯಥಾಶಕ್ತಿ ಮಾಡ್ತಿದಾರೋ ಅವ್ರಿಗೆ ನಿದ್ರೆ ಬರ್ತದೆ. ನಿದ್ರೆ ಯಾಕೆ ಬರ್ತದೆ ಗೊತ್ತಾ? ಯೋಗದ ಸಮಯದಲ್ಲಿ ಮನಬುದ್ಧಿ ಎಲ್ಲಿಡಬೇಕು ಅಂತ ಗೊತ್ತಿರೋದಿಲ್ಲ, ಹೇಗಿಡಬೇಕು ಅಂತ ಗೊತ್ತಿರೋದಿಲ್ಲ, ಅವಾಗ ನಿದ್ರೆ ಬರ್ತದೆ. ಕರೆಕ್ಟಾಗಿ ಮನಬುದ್ಧಿ ವಿನಿಯೋಗ ಆಗ್ತಾ ಇದ್ದಿದ್ರೆ, ವ್ಯಾಪಾರ ವ್ಯವಹಾರ ಆಗ್ತಾ ಇದ್ರೆ, ಲಾಭ ಬರ್ತಾ ಇದ್ರೆ ಯಾಕೆ ನಿದ್ರೆ ಬರುತ್ತೆ. ಓಕೆ, ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ಗೆ ಡಿಮಾಂಡ್ ಇಲ್ಲ, ಜನ ಇಲ್ಲ ಅಂತ ಅರ್ಥ. ಯಾಕಂತಂದ್ರೆ ಏನು ಮಿಕ್ಸರ್ ಆಗಿದೆ ಅಂತ ಅರ್ಥ ಅಲ್ವಾ. ನಿಮ್ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ಅಂಗಡಿ ಓಪನ್ ಮಾಡೋಕ್ಕಿಂತ ಮೊದಲೇನೆ ಜನ ಏನಾಗಿರ್ತಾರೆ, ಕ್ಯೂನಲ್ಲಿ ನಿಂತಿರ್ತಾರೆ. ಅದಕ್ಕಾಗಿ ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಕಾರಣ ಏನು ಅಂತಂದ್ರೆ ಈಶ್ವರಿ ಸೇವೆಯನ್ನ ಮಾಡಬೇಕಾದ ಮನಸ್ಸನ್ನ ಪವಿತ್ರವಾಗಿ ಇಟ್ಟುಕೊಳ್ಳುವುದಿಲ್ಲ. ಕೂಡ ಯಾಕೆ ಅನುಭವ ಆಗೋದಿಲ್ಲ, ಇಡಬೇಕು ಅಂತ ಯಾಕೆ ಅನ್ಸೋದಿಲ್ಲ, ಪ್ರತಿ ಸೆಕೆಂಡ್ ಪರಿವರ್ತನೆ ಯಾಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸು ಪವಿತ್ರವಾಗಿಲ್ಲ. ಹಾಗಿದ್ರೆ ಮಕ್ಕಳ ಮನಸ್ಸು ಎಲ್ಲಿರ್ತದೆ? ಹೇಳ್ತಾರೆ ಮಾತೆಯರ ಮನಸ್ಸು ಮೋಹದಲ್ಲಿರ್ತದಂತೆ. ನನ್ನ ಮೊಮ್ಮಗೂ, ನನ್ನ ಮಗಳು, ನನ್ನ ಮನೆ, ಹೀಗೆ ಮಾತೆಯರ ಮನಸ್ಸಿನಾಗಿದೆ ಮೋಹದಲ್ಲಿ ಸಿಗಬೇಕು. ಅದಕ್ಕಾಗಿ ಸಾಧನೆ ಕಡೆ ಹೋಗ್ತಾ ಇಲ್ಲ. ಇನ್ನು ಕುಮಾರರು ಮತ್ತು ಕುಮಾರಿಯರು ಇವರಿನ್ನೂ ಕಾಮವಿಕಾರದಿಂದ ಹೊರಗಡೆ ಬಂದೇ ಇಲ್ಲ. ಬಾಬಾ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಬ್ರಹ್ಮಕುಮಾರ ಪವಿತ್ರವಾಗಿದ್ದಾರೆ ಅಂತ. ಇಲ್ಲ, ಈಗಲೂ ಕೂಡ ಆವಾಗ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿ ಟಿವಿಯಲ್ಲಿ ಧಾರಾವಾಹಿಯಲ್ಲಿ ಯೂಟ್ಯೂಬಲ್ಲಿ ವಿಕಾರದ ಕಡೆ ಹೋಗ್ಬೇಕು ಅಂತ ಸಂಕಲ್ಪಗಳು ಬರ್ತಾವೆ. ಮನಸ್ಸಲ್ಲಿ ಇಚ್ಛೆ ಉತ್ಪನ್ನ ಆಗ್ತಾ ಇದೆ, ವಿಕಾರಕ್ಕೆ ವಶೀಭೂತರಾಗ್ತಾ ಇದ್ದಾರೆ. ಮಕ್ಕಳೇ ಪವಿತ್ರವಾಗಿರ್ಬೇಕು. ನಾನು ಪ್ರತಿದಿನ ಮೂಲೆಯಲ್ಲಿ ಹೇಳ್ತಿದ್ದೇನೆ, ಪವಿತ್ರವಾಗಿಲ್ಲ ಅಂತಂದ್ರೆ ಅದಕ್ಕೆ ಶಿಕ್ಷೆ ಸಿಕ್ಕಿದಾಗ ಧರ್ಮರಾಜ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಆ ಸಮಯದಲ್ಲಿ ಬ್ರಹ್ಮ ಬಾಬಾನು ಕೂಡ ಧರ್ಮರಾಯನ ಪರವಾಗಿ ಸಪೋರ್ಟ್ ಮಾಡ್ತಾರೆ ಹೊರತು ಅವಾಗ ಬ್ರಹ್ಮ ಬಾಬಾ ನಿಮ್ಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ. ಅದಕ್ಕಾಗಿ ಸಮಯದ ಮೊದಲು ಸಂಪೂರ್ಣರಾಗಿ ಪವಿತ್ರರಾಗಿ, ಸ್ವಪ್ನದಲ್ಲೂ ಕೂಡ ಪವಿತ್ರತೆ ಭಂಗವಾಗಬಾರದು. ಅದಕ್ಕಾಗಿ ಪ್ರತಿಯೊಂದು ವ್ಯಕ್ತಿಯನ್ನ ಆತ್ಮದ ರೂಪದಲ್ಲಿ ನೋಡಿ. ಇಂದೂ ಕೂಡ ದೈಹಿಕ ಸುಖದ ಕಡೆಗೆ ನೀವು ಆಕರ್ಷಿತರಾಗಬಾರದು. ಅವರು ಮಾತೆಯರಿರ್ಲಿ, ಕುಮಾರರಿರ್ಲಿ, ಕುಮಾರಿಯರಿರ್ಲಿ, ಅದರ್ ಕುಮಾರರಿರ್ಲಿ, ಎಷ್ಟು ನೀವು ಪವಿತ್ರವಾಗಿದ್ದೀರಾ ಅಂದ್ರೆ ಮನಸ್ಸು ಪರಮಾತ್ಮನಿಂದ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಏನೋ ಬೇಕು ಅಂತ ಹೇಳುದು ಅಪವಿತ್ರ ಆಯ್ತು ಅಂತ ಲೆಕ್ಕ. ಈಶ್ವರಿ ಸುಖ ಬೇಕು, ದಾನ ಮಾಡ್ಬೇಕು, ಅದು ತಪ್ಪಲ್ಲ. ಆದರೆ ಇಂದ್ರಿಯ ಸುಖ ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿರಲ್ಲ, ಇಚ್ಛೆ ಇಡ್ತಿರಲ್ಲ, ಅದನ್ನು ಹುಡ್ಕೊಂಡು ಹೋಗ್ತಿರಲ್ವಾ, ಇದು ತಪ್ಪು ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಆ ಇಚ್ಛೆಗಳು, ಹಣ ಸಂಪಾದನೆ ಮಾಡ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕು, ಅದು ಮಾಡ್ಬೇಕು, ಇದು ಈ ಇಚ್ಛೆಗಳು ಎಷ್ಟು ಸಮಯ, ಎಷ್ಟು ಹಣ, ಎಷ್ಟು ಶಕ್ತಿ ವೇಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಇನ್ನೊಂದು ನಿಮಿಷ ಇದು ಎಲ್ಲಿ ವೇಸ್ಟ್ ಆಗ್ತಿದೆ ಅಂತಂದ್ರೆ ವ್ಯರ್ಥ ಸಂಕಲ್ಪ, ವ್ಯರ್ಥ ಯೋಚನೆ, ವ್ಯರ್ಥ ಚಿಂತನೆ. ವಿನಾಶ ಆಗ್ಬಿಟ್ಟು ಏನ್ ಮಾಡ್ಬಿಡೋದು. ಇಂಥ ಕುಟುಂಬದ ಜೊತೆಗೆ ನಾವು ಇರ್ಬೇಕಾ,
ಇಂಥ ಸೆಂಟರ್ ಟೀಚರ್ ಜೊತೆಲೇ ಇರ್ಬೇಕಾಗತ್ತಾ? ಯಾವ ಟೀಚರ್ ಚೇಂಜ್ ಆದ್ರೂ ನಮ್ಮ ಜೊತೆ ಜಗಳನೇ ಮಾಡ್ತಾ ಇರ್ತಾರಲ್ಲ, ಯಾಕೆ ಮಾಡ್ತಿರ್ತಾರೆ? ಯಾರ ಬಗ್ಗೆ ನೀವು ತುಂಬಾ ಕಂಪ್ಲೇಂಟ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಸಂಪಾದನೆ ಕಡಿಮೆ ಇದೆ ಅಂತ ಲೆಕ್ಕ. ಯಾರು ಸಂಪಾದನೆ ಮಾಡ್ಬಿಟ್ಟು ದಾನ ಮಾಡ್ತಿರ್ತಾರೋ ಅವ್ರೆಂದು ಕಂಪ್ಲೇಂಟ್ ಮಾಡೋದೇ ಇಲ್ಲ, ಯಾಕಂದ್ರೆ ಅಪೋಸಿಷನ್ ಬರೋದೇ ಇಲ್ಲ, ಲೆಕ್ಕಾಚಾರಗಳು ಇಲ್ವೇ ಇಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ವೇ ಇಲ್ಲ. ಅವರನ್ನ ಜನ ಪ್ರೀತಿ ಮಾಡ್ತಾರೆ, ಯಾಕೆ ಬೇಕಾಗಿರೋದನ್ನು ಕೊಡ್ತಾ ಇದ್ದಾಗ ಪ್ರೀತಿ ಮಾಡ್ತಾರಲ್ವಾ? ಆ ಸ್ಥೂಲವಾಗೇನೋ ಯೋಗದಲ್ಲಿ ಕುತ್ಕೊಂಡ್ಬಿಡ್ತೀರಿ, ಅವ್ಯಕ್ತ ಮಾಸ ಅಂತ ಕುತ್ಕೊಂಡ್ಬಿಡ್ತೀರಿ. ಆದ್ರೆ ಅವ್ಯಕ್ತ ರೂಪದಲ್ಲಿ ಮನಸ್ಸು ಬುದ್ಧಿ ಎಲ್ಲಿದೆ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೋಸವಾಗ್ತಾ ಇದ್ದೀರಾ. ಸ್ಥೂಲವಾಗಿ ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀರಿ, ಮುರಳಿ ಓದ್ತಾ ಇದ್ದೀರಿ, ಎಲ್ಲನೂ ಮಾಡ್ತೀರಿ, ಈಶ್ವರಿ ಸೇವೆಯಲ್ಲಿ ಎಲ್ಲರೂ ಸರಿ. ಅವ್ಯಕ್ತ ಮನ ಬುದ್ಧಿ ಹೇಳುವಂತ ಸಾಧನ ಎಲ್ಲಿದೆ? ಇದನ್ನ ನೀವೇನ್ ಮಾಡ್ಕೊಳ್ಬೇಕು ಮಕ್ಕಳೇ? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಆ ಕಡಿಮೆತನದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡಬೇಕು. ಏಕಾಗ್ರತೆ ಮಾಡ್ತಾ 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 ಹೋದಾಗ ಅವ್ಯಕ್ತ ಪರಿಸ್ಥಾ ಸ್ಥಿತಿ ಸಹಜವಾಗಿ ಅನುಭವ. ಅಂದ್ರೆ ಶಾರೀರಿಕವಾಗಿ ನಿಮ್ಮ ಕುಟುಂಬದಲ್ಲಿದ್ರು, ನೆಗೆಟಿವ್ ವಾತಾವರಣ ವೈಬ್ರೇಷನ್ ಅಲ್ಲಿ ಇದ್ರೂ ಕೂಡ ಮನಬುದ್ಧಿ ಮಾತ್ರ ಹೇಗಿರ್ತದೆ? ಸದಾ ಕಾಲ ಪರಮಾತ್ಮನಲ್ಲೇ ಇರ್ತದೆ. ಅವ್ಯಕ್ತ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ ನಿಮ್ಗೆ ಯಾವ ಸಂಬಂಧನೂ ಇಲ್ಲ. ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ ಮನೇಲಿ ಏನು ಬೇಕಾದ್ರೂ ಆಗ್ಲಿ ಅವ್ರ ಕಡೆಗೆ ಸಂಬಂಧನೇ ಇಲ್ಲ. ಕಳ್ಳ ಬಂದ್ಬಿಟ್ಟು ಏನು ಕಳ್ತನ ಮಾಡ್ಕೊಂಡು ಹೋದ್ರು ಕೂಡ ಅದ್ರ ಕಡೆ ಅವ್ರದ್ದೇನು ಇರೋದಿಲ್ಲ, ಗಮನ ಇರೋದಿಲ್ಲ. ಮನೇಲಿ ಏನಾದ್ರು ಏನು ಗೊತ್ತಿಲ್ಲ. ಇವತ್ತಿನ ಯಂಗ್ ಜನರೇಷನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮನೇಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರಷ್ಟೇ. ಅವ್ರಿಗೆ ಅದು ಬೇಕು, ನಿಮ್ಗೆ ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಲ್ಯಾಪ್ಟಾಪ್ ಬೇಕು, ನನಗೆ 1.5 ಲಕ್ಷದ ಬುಲೆಟ್ ಬೈಕ್ ಬೇಕು. ನೀವು ಸಾಲ ಮಾಡ್ತಿರೋ, ಸೂಲ ಮಾಡ್ತಿರೋ, ನೀವು ಉಪವಾಸ ಇಡ್ತಿರೋ, ನಿದ್ರೆ ಮಾಡೋದು, ಅದು ನಮ್ಗೆ ಸಂಬಂಧನೇ ಇಲ್ಲ. ನಮ್ಗೆ ಏನ್ ಬೇಕು ಅದನ್ನು ಕೊಡಿ ಅಷ್ಟೇ, ನಾವು ಮಸ್ತಾಗಿರ್ತೀವಿ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಒಬ್ಬನ ಹತ್ರ ಇದ್ರೆ ಸಹಜವಾಗಿ ನಿಮ್ಮ ಸ್ಥಿತಿ ಬಂದ್ಬಿಡ್ತದೆ. ಅದಕ್ಕಾಗಿ ಆದಷ್ಟು ಮಕ್ಕಳೇ ಮನಬುದ್ಧಿ ಏನು ಮಾಡ್ತಾ ಇದೆ, ನಿರಂತರವಾಗಿ ಆ ಸ್ಥಿತಿಯಲ್ಲಿ, ಆ ಸೀಟಲ್ಲಿ, ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ಆ ಸಿಂಹಾಸನದಿಂದ ಕೆಳಗಡೆ ಇಳಿಬೇಡಿ. ಮುಂದೆ ರಕ್ಷಣೆ ಕೊಡೋದು ನಿಮ್ಗೆ ಅದೇನೇ. ಒಂದು ವೇಳೆ ಆ ರೀತಿ ಆದ್ರೆ ನಿಮ್ಮ ಮನಸ್ಸನ್ನ ಎಲ್ಲಿ ಬೇಕೋ, ಹೇಗೆ ಬೇಕೋ, ಎಷ್ಟು ಸಮಯ ಬೇಕೋ ನೀವು ಇಡಲಿಕ್ಕೆ ಸಾಧ್ಯ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಏನು ಬೇಕೋ ನೀವು ಅದನ್ನು ಕೊಡ್ತಾ ಇಲ್ಲ ಅಂತ ಅರ್ಥ. ನೋಡಿ, ಬೆಳಿಗ್ಗೆ ನಿಮ್ಮ ಶರೀರಕ್ಕೆ ಸ್ನಾನ ಮಾಡಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದಿದ್ರೆ 12 ಗಂಟೆ 1 ಗಂಟೆವರೆಗೆ ಅದು ಮಾತಾಡೋದಿಲ್ವಲ್ಲ. ಸ್ನಾನ ಮಾಡದೆ ಹೋಗ್ಬಿಟ್ಟಿದ್ದೀರಿ, ಮಾತ್ರೆ ತಗೊಳ್ಳದೆ ಹೋಗ್ಬಿಟ್ಟಿದ್ದೀರಿ, ಊಟ ತಿಂಡಿ ತಿಲ್ದೆ ಹೋಗಿದ್ದೀರಿ ಅಂತಂದ್ರೆ 10-10ವರೆಗೆ ತಲೆ ಸುತ್ತಲಿಕ್ಕೆ ಶುರು ಆಗ್ತದೆ. ಹೌದು ತಾನೆ? ಯಾಕೆ? ಅದಕ್ಕೇನು ಬೇಕು ಅದನ್ನು ನೀವು ಕೊಟ್ಟಿಲ್ವಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ಪುನಃ 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 ನಿಮ್ಮ ಮನಸ್ಸು ಊರು ಸುತ್ತಲಿಕ್ಕೆ ಹೋಗ್ತಾ ಇದೆ. ಯಾರೋ ನಿಂದನೆ ಮಾಡಿದ್ರು, ಯಾರೋ ಜಗಳ ಮಾಡಿದ್ರು, ಯಾರೋ ಹೊಗಳಿದ್ರು, ಹೊಗಳೋದ ಕಡೆಗೂ ಹೋಗಬಾರ್ದು, ತೆಗಳೋದ ಕಡೆಗೂ ಹೋಗಬಾರ್ದು. ಮನುಷ್ಯಾತ್ಮರು ನಿಮ್ಮ ಪ್ರತಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನ್ ಹೇಳ್ತಿದಾರೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಡಿ. ಇವತ್ತು ಹೊಗಳದವರು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ತೆಗಳಲಿಕ್ಕೆ ಶುರುವಾಗ್ತಾರೆ. ಹೊಗಳಿದಾಗ ನೀವು ಬಲೂನಲ್ಲಿ ಗಾಳಿ ಹಾಕೊಂಡ್ಬಿಡ್ತೀರಿ, ತೆಗಳದಾಗ ಪಿನ್ ಹೊಡ್ಕೊಂಡ್ಬಿಡ್ತೀರಿ, ಡಬ್ ಅಂತ ಹೊರಟೋಗ್ಬಿಡ್ತೀರಿ. ಅದಕ್ಕಾಗಿ ಮನುಷ್ಯಾತ್ಮರು ಏನ್ ಹೇಳ್ತಾರೆ ಅವರ ಕಡೆ ಗಮನ ಕೊಡಬೇಡಿ. ದಯವಿಟ್ಟು ನನ್ನ ಈಶ್ವರಿ ಜೀವನದ ಅನುಭವ ಆತ್ಮೀಯರೇ, ಇವತ್ತು ಹೊಗಳದವರು ನಾಳೆ ಕಾಲ ಎಳೆದು ಬಿಡ್ತಾರೆ. ನೀವೇನು ಮನಸ್ಸು ಬುದ್ಧಿನ ಪರಮಾತ್ಮನ ಜೊತೆಲಿ ಇಟ್ಟಾಗ ನಿಮಗಾಗುವಂತ ವೈಯಕ್ತಿಕ ಅನುಭವನೇ ಸತ್ಯ, ಅದೇ ಪರ್ಮನೆಂಟ್, ಅದೇ ಶಾಶ್ವತ, ಅದೇ ಅವಿನಾಶಿ. ಮನುಷ್ಯಾತ್ಮರೆಲ್ಲರೂ ಕೂಡ ವಾಸ್ತವಿಕ ಹೇಳೋದಕ್ಕಿಂತ ನಾಟಕ ಮಾಡೋದು ಜಾಸ್ತಿ. ಅವರಿಗೆ ಎದುರುಗಡೆಗೆ ಬಂದಾಗ ಹೊಗಳೋದು ಜಾಸ್ತಿ, ಹಿಂದ್ಗಡೆ ತೆಗಳೋದು ಜಾಸ್ತಿ. ನನಗೆ ಈಶ್ವರಿ ಜೀವನದ ಅನುಭವ. ಅವ್ರ ತೆಗಳಲ್ಲಿ ಹೊಗಳಲ್ಲಿ ನೀವೆಲ್ಲರಿಗೂ ಏನು ಕೊಡ್ಬೇಕು ಅದನ್ನು ಕೊಡ್ತಾ ಹೋಗಿ. ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಹೋಗಿ. ನೋಡಿ, ನಾನು ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಇರ್ತೇನೆ, ನಾನು ಕೆಲಸ ಮಾಡ್ಬೇಕು, ಸಂಬಳ ತಗೊಳ್ಬೇಕಲ್ವಾ? ನನ್ನ ಜೊತೆಗಾರ ಏನ್ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ನನಗೆ ಕೆಲಸ ಕೊಟ್ಟಿದ್ದ ಮಾಲೀಕ ಹೇಳ್ದಾಗ ನಾನು ಕೆಲಸ ಮಾಡ್ತಾ ಹೋಗ್ಬೇಕು ಅಷ್ಟೇನೆ. ಪಕ್ಕದವ್ರ ಕತೆ ತಗೊಂಡು ನಾನೇನ್ ಮಾಡ್ಲಿ? ನಿಮ್ಮ ಎದುರುಗಡೆ ಹೊಗಳ್ತಾ ಇರ್ತಾರೆ, ಹಿಂದ್ಗಡೆ ತೆಗಳ್ತಾ ಇರ್ತಾರೆ. ಅದರ ಬಗ್ಗೆ ದಯವಿಟ್ಟು ಗಮನವನ್ನ ಕೊಡಬೇಡಿ. ಜನರ ಮಾತಿನ ಆಧಾರದಲ್ಲಿ ಆದ್ಮೇಲೆ ನಿಮ್ಮ ಪುರುಷಾರ್ಥ ಸಾಧನೆ ಬೇಡ. ಅದರ ಕಡೆ ಗಮನ ಕೊಡಬೇಡಿ, ಅದರ ಮೇಲೆ ಅವಲಂಬಿತರಾಗಬೇಡಿ, ಅದನ್ನು ನಂಬಬೇಡಿ.
ಅದಕ್ಕೆ ಬಾಬಾ ಹೇಳ್ತು ಏಕಾಗ್ರತೆ, ಭಗವಂತನಲ್ಲಿ ಮಾತ್ರ ಮನಸ್ಸನ್ನ ಇಡಿ. ಎಷ್ಟು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತೀರ ಅದನ್ನು ಚೆಕ್ ಮಾಡ್ಕೊಳ್ತಾ ಹೋಗಿ, ನಿರಾಕಾರದಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗಿ. ಎದುರುಗಡೆಯಿಂದ ಅಣ್ಣವರೇ ಕ್ಲಾಸ್ ಚೆನ್ನಾಗಿದೆ ಅಂತ ಹೊಗಳ್ತಾರೆ, ಹಿಂದ್ಗಡೆಯಿಂದ ಇದು ಹಿಂಗ್ ಮಾಡಬಾರ್ದಿತ್ತು, ಇದು ಹಿಂಗ್ ಮಾಡುದು ಅಂತ ನಿಂದನೆ ಮಾಡ್ತಾರೆ. ಅದಕ್ಕೆಲ್ಲ ನಾನು ಕಿವಿನೇ ಕೊಡಲ್ಲ. ಇವಾಗ ಕ್ಲಾಸ್ ಮಾಡಿದ್ದು ಬಾಬಾ ನನಗೇನಾಗೋದಿದೆ, ಜ್ಞಾನ ಹೇಳಿದ್ದು ನನಗೆ ಅರ್ಥ ಆಗಿದ್ಯಾ, ನನಗೆ ಬೇಕಾಗಿರೋದನ್ನು ಬಾಬಾ ಕೊಟ್ಟಿದ್ದಾರಾ, ಅದ್ರ ಬಗ್ಗೆ ನಾನು ಮಾತ್ರ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕ್ಲಾಸ್ ಮಾಡ್ತದ್ದು ನನಗೆ ಬಾಬಾ, ಬೇರೆಯವ್ರಿಗಲ್ಲ. ಓಕೆ, ಬೇರೆಯವ್ರಿಗೆ ಉಪಯೋಗ ಆಗಿದ್ರೆ ಒಳ್ಳೇದು, ಇಲ್ಲ ಅಂತ ನಾನು ತಲೆ ಕೆಡ್ಸ್ಕೊಳಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೇರೆಯವ್ರ ಬಗ್ಗೆ ಅಷ್ಟು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಬೇಡಿ. ಹಾಗಿದ್ರೆ ಈ ರೀತಿ ನೀವು ಏಕಾಗ್ರತೆಯಲ್ಲಿ ಇದ್ದಾಗ ಆದ್ಮೇಲೆ ಏಕರಸ ಸ್ಥಿತಿಯಲ್ಲಿ ಇರ್ತೀರ. ಜೊತೆಗೆ ಏಕಾಗ್ರದ ಸ್ಥಿತಿ ಏನ್ ಮಾಡ್ತಾರೆ, ಸರ್ವರ ಪ್ರತಿ ಸ್ನೇಹ ಅಂದ್ರೆ ಎಲ್ಲರೂ ಸರಿ ಸಮಾನರು, ಅವರಿಗೆ ಗೌರವ ಕೊಡಬೇಕು, ಅವರಿಗೆ ಕಲ್ಯಾಣ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು. ಯಾವ್ದ್ರಿಂದ? ಸಕಾಶದಿಂದ, ಶಕ್ತಿಯಿಂದ, ನಿರಾಕಾರವಾದ ಶಕ್ತಿಯಿಂದ. ಬರೇ ನೀವು ಬಾಯಲ್ಲಿ ಹೇಳುವುದು ಬೇಡ, ಸಂಕಲ್ಪನೂ ಮಾಡೋದು ಬೇಡ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಿಟ್ಟು ಅದ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಗೊತ್ತಾಗ್ತಾ ಇರಬೇಕಾಗ್ತದೆ. ಹೀಗೆ ನಿಧಾನಕ್ಕೆ ಬೇರೆ ಎಲ್ಲ ಸಂಬಂಧದಿಂದ, ಯಾವ್ದಿಂದ, ಸೇವೆಯಂತೆ ಮತ್ತೊಂದಂತೆ ಬೆಳೆದು ಎಲ್ಲದಿಂದನೂ ಕೂಡ ನೀವೇನಾಗ್ತಾ ಹೋಗ್ತೀರಿ, ಫಲಿಸ್ತಾ 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 ನೀವೊಬ್ಬರೇ ಇದ್ದೀರಿ. ಇದೇ ಕೆಲಸ ನಿಮ್ಗೆ ಏನಾಗ್ತಾ ಹೋಗ್ತದೆ, ತುಂಬಾ ಇಷ್ಟವಾಗ್ತಾ ಹೋಗ್ತದೆ. ಅದಕ್ಕಾಗಿ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಪ್ರತಿ ಮಾತಿನಲ್ಲಿ, ಪ್ರತಿ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ನಾನು ಭಿನ್ನ ಅಂತ ಅನುಭವ ಆಗ್ತಾ ಇದೆಯಾ? ಬ್ರಹ್ಮ ಬಾಬಾ ಅವ್ರನ್ನ ನೋಡಿ, ಅಂತಿಮ ಸಮಯದಲ್ಲಿ ಪತ್ರ ಬರಿತಾ ಇದ್ರು, ಮಕ್ಕಳ ಜೊತೆಗೆ ಮಾತಾಡ್ತಾ ಇದ್ರು, ಆಟ ಆಡ್ತಾ ಇದ್ರು, ಆದ್ರೂ ಭಿನ್ನ. ಬಾಬಾ ಇದ್ರೂ ಕೂಡ ಇಲ್ಲ ಅಂದೇನರ್ಥ, ಸದಾಕಾಲ ಅವರ ಮನಸ್ಸು ಬುದ್ಧಿ ನಿರಾಕಾರದ ಜೊತೆಗೆ ಕನೆಕ್ಟ್ ಆಗ್ತಾ ಇತ್ತು, ಶರೀರದ ಜೊತೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ನಿರಾಕಾರ ಸ್ಥಿತಿ ಅಂತಂದ್ರೆ ನಿರಾಕಾರ ರೂಪದಲ್ಲಿ ಆತ್ಮಿಕ ಆ ಒಂದು ದಶೆ ಇದೆಯಲ್ಲ ಅದಲ್ಲಿ ನೋಡಿ. ಲೌಕಿಕದಲ್ಲೂ ಕೂಡ ಏನಾಗ್ತದೆ, ಯಾವುದೋ ಒಂದು ವ್ಯಕ್ತಿ ಕರೋಡ್ಪತಿ ಶ್ರೀಮಂತ ಅಂತ ತಿಳ್ಕೊಳ್ಳಿ, ಸದಾಕಾಲ ಅವ್ರ ಜೊತೆಗೆ ಅವನು ಕನೆಕ್ಟ್ ಆಗಿರ್ತಾನೆ. ಬಾಬನ ಮಕ್ಕಳು ಕೂಡ ಕೆಲವೊಂದ್ಸಲ ಏನಾಗ್ತದೆ, ಸೇವೆ ಮಾಡ್ತಾ ಮಾಡ್ತಾ ಒಂದು ಅಹಂಕಾರ ಬಂದ್ಬಿಡು, ನಾನು ಸ್ಪೀಕರ್. ಆ ಕೂಡ ಅದೇ ರೀತಿ ವಾತಾವರಣದಲ್ಲಿ ಹೋಗ್ತಾ ಇರ್ತದೆ ಆತ್ಮೀಯರೇ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಕೇವಲ ಭಗವಂತನ ಪ್ರೀತಿಯಲ್ಲಿ ಮಾತ್ರ ನಶೆಯಲ್ಲಿರಿ. ಒಬ್ಬ ಇಂಜಿನಿಯರ್ ಆದನು ಇಂಜಿನಿಯರ್ ಹೇಳುವಂತ ಸ್ಮೃತಿಯಲ್ಲಿ ಇರ್ತಾನೆ, ಡಾಕ್ಟರ್ ಆದನು ಡಾಕ್ಟರ್ ಅಂತ ಸ್ಮೃತಿಯಲ್ಲಿ ಇರ್ತಾನೆ, ನಾನು ಎಜುಕೇಟೆಡ್ ಹೇಳುವಂತ ಸ್ಮೃತಿಯಲ್ಲಿ ಇರ್ತಾನೆ. ನೀವ್ ಯಾವ ಸ್ಮೃತಿಯಲ್ಲಿ ಇರ್ಬೇಕು? ಸದಾ ದಾನ್ ದಾನ್ ದಾನ್. ಈಶ್ವರ ಶಕ್ತಿ, ಅದೇ ನಶೆ, ಅದೇ ಸಂಪಾದನೆ, ಅದೇ ಸಂಪತ್ತು, ಅದೇ ಸಂಪನ್ನತೆ, ಅದೇ ಖುಷಿ, ಅದರ ಜೊತೆಗೆ ಜೋಡಣೆ ಆಗಿರಿ. ನಿರಾಕಾರ ರೂಪದಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ನೀವು ಬ್ರಹ್ಮ ಕುಮಾರಿ ಆಗೋದಿಲ್ವೋ ಅಲ್ಲಿವರೆಗೆ ಬ್ರಾಹ್ಮಣರಾಗೋದಿಲ್ಲ. ಬ್ರಾಹ್ಮಣರಾಗದೇನೆ ಏನಾಗೋದಿಲ್ಲ, ಫಲಿಸ್ತಾ ಆಗೋದಿಲ್ಲ. ಅಂದ್ರೆ ಬ್ರಾಹ್ಮಣ ಅಂತಂದೇನು, ಈಶ್ವರ್ಯ ಕಾರ್ಯದಲ್ಲಿ ನೀವು ತೊಡಗಿಸ್ತಾ ಹೋದಾಗ ಅದರಿಂದ ದಕ್ಷಿಣೆ ಬರ್ತದಲ್ಲ, ದಕ್ಷಿಣೆ ಬರ್ತಾ ಹೋದಾಗ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತಾ ಇರ್ತವೆ. ಓಕೆ, ಬ್ರಾಹ್ಮಣರಾದ ಹೊರತು ಫಲಿಸ್ತಾ ಆಗಲ್ಲ, ಫಲಿಸ್ತಾ ಆಗದೇನೆ ದೇವತಾ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಊರು ಸುದ್ದಿ, ನೆಂಟರು, ಮಕ್ಕಳು, ಯೋಚನೆ, ಚಿಂತನೆ, ನಿಂದನೆ, ಗಾಯನ ಎಲ್ಲ ಹಿಡ್ಕೊಂಡ್ಬಿಟ್ಟು ಬಾಬನ ಎದುರುಗಡೆಗೆ ಹೋದಾಗ, ಬಾಬನ ಶಕ್ತಿ ಜೊತೆಗೆ ಇದನ್ನು ಕೂಡ ಸೇರಿಕೊಂಡು ಹೋದಾಗ ಆವಾಗ ನೀವು ದೇವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನು ಶಕ್ತಿ ಕೊಡ್ತಾರೋ ಅದ್ರಲ್ಲಿ ಮಿಕ್ಸಿಂಗ್ ಆಗ್ತದೆ. ನಾವು ಬಾಬನ ಹತ್ರ ಹೋದಾಗ ಏನ್ ಮಾಡ್ತೀವಿ, ಬಾಬಾ ನನ್ನ ಮನಸ್ಸನ್ನ ಕೊಡ್ತೇನೆ, ಇವರಿಗೆ ಶಕ್ತಿ ಕೊಡು, ಇವರಿಗೆ ಸಕಾಶ ಕೊಡು. ಸ್ವಾರ್ಥ ಆಯ್ತು ತಾನೇ. ನಾನು ಕೊಟ್ಟಿರೋದು ಎಲ್ಲರಿಗೂ ಹಂಚಬೇಕು ಅಂತ ನೀವು ಅದನ್ನ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಇವರಿಗಂತ ಕೊಟ್ರೆ ಏನಾಯ್ತು, ಮೋಹ ಆಯ್ತು ತಾನೇ. ಅದಕ್ಕಾಗಿ ಅದನ್ನ ಮಾಡಬೇಡಿ. ಸಮಸ್ಯೆಯನ್ನು ಬಾಬನಿಗೆ ಹೇಳಿ, ಏನೂ ತೊಂದರೆ ಇಲ್ಲ. ಆದರೆ ಸೇವೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ವಿಶ್ವ ಕಲ್ಯಾಣಕ್ಕೋಸ್ಕರನೇ ನಿಮ್ಮ ಮನಸ್ಸನ್ನ ಕೊಡಬೇಕು. ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ನಿಮ್ಮ ಮನಸ್ಸು ನಿರಂತರವಾಗಿ ಬಾಬಾ ಜೊತೆಗೆ ಜೋಡಣೆ ಆಗ್ಬೇಕು, ಆ ಅನುಭವ ಆಗ್ಬೇಕು. ಅದಕ್ಕಾಗಿ ಶಿವ ಬಾಬಾ ಹೇಳ್ತಾರೆ, ಸದಾ ನಿರಾಕಾರಿಯಾಗಿರಿ. ನಾನು ಸದಾ ಕಾಲ ಒಂದು ಶಕ್ತಿ, ಬಾಬನ್ ಜೊತೆ, ಬಾಬಾ ಮಾತ್ರ ನನ್ನ. ನೋಡಿ, ನಾವು ಪ್ರಪಂಚದ ಎಲ್ಲೇ ಹೋದ್ರು ಕೂಡ, ನಿಮ್ಮೂರು ಯಾವುದೋ, ನಮ್ಮೂರು ನೆನಪಿರ್ತದೆ ತಾನೆ, ನಮ್ಮ ಮನೆ ನೆನಪಿರ್ತದೆ ತಾನೆ, ನಮ್ಮ ಕುಟುಂಬ ನೆನಪಿರ್ತದೆ ತಾನೆ, ನಮ್ಮ ಶರೀರ ನೆನಪಿರ್ತದೆ ತಾನೆ. ಯಾಕೆ? ನನ್ನದು. ಶರೀರ ನಿಂದಲ್ಲ, ಮನೆ ನಿಂದಲ್ಲ,
ದೇಶನೂ ನಿಂದಲ್ಲ, ರಾಜ್ಯನೂ ನಿಂದಲ್ಲ, ನಿನ್ನ ಕುಟುಂಬಸ್ಥರು ನಿನ್ನವರಲ್ಲ, ನೀನು ಕೇವಲ ಆತ್ಮ ಮಾತ್ರ, ನಿನ್ನವನು ಪರಮಾತ್ಮ ಮಾತ್ರ. ನಿಮಗೇನು ಇವತ್ತು ಸಿಗ್ತಾ ಇದೆ ಈಶ್ವರೀಯ ಕಾರ್ಯದಿಂದ ಸಿಗ್ತಾ ಇದೆ. ನನಗೆ ಸ್ಪಷ್ಟವಾಗಿ ಗೊತ್ತು, ಇವತ್ತು ನನಗೆ ಸಿಗುವಂತ 3 ಹೊತ್ತಿನ ಊಟ ಆಗ್ಲಿ, ಬಟ್ಟೆ ಆಗ್ಲಿ, ನೀವು ಕೊಡುವಂತ ಆಶೀರ್ವಾದ ಆಗ್ಲಿ, ಜಗಳ ಆಗ್ಲಿ, ಏನಿದ್ರು ಈಶ್ವರೀಯ ಕಾರ್ಯದಿಂದಲೇ ಸಿಗ್ತಾ ಇರೋದು ನನಗೆ. ಯಾಕಂದ್ರೆ ಫುಲ್ ಟೈಮ್ ಅದಲ್ಲೇ ಆಗ್ತಾ ಇರೋದು, ಅದರಿಂದ ಸಂಪಾದನೆ ಬರ್ತದೆ, ಅದರಿಂದ ತಾನೇ ಸಿಗ್ತದೆ ನಮ್ಗೆ. ಅದಕ್ಕಾಗಿ ನಿಮ್ಮನ್ನು ಕೂಡ ನೀವು ಮನಸ್ಸಿನಿಂದ ಸದಾ ಈಶ್ವರ ಸೇವೆಯನ್ನು ಮಾಡ್ತಾ, ಈಶ್ವರ ಸೇವೆಯಿಂದನೇ ನಿಮ್ಗೆಲ್ಲ ಬರ್ತಾ ಇದೆ ಹೇಳುವಂತ ಭಾವದಲ್ಲಿ ಜೀವನವನ್ನು ಮಾಡಿ ಮಕ್ಕಳೇ. ಆವಾಗ ನೋಡಿ ನೀವು ಎಷ್ಟು ಖುಷಿಯಾಗಿರ್ತೀರಾ. ದಯವಿಟ್ಟು ಸ್ಥೂಲವಾದ ವಸ್ತುವನ್ನ, ವ್ಯಕ್ತಿಯನ್ನ ಜೊತೆಲಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವರ್ಯಾರು ಅಂತಿಮ ಸಮಯದಲ್ಲಿ ನಿಮಗೆ ಜೊತೆಗಾರರಾಗೋದಿಲ್ಲ. ಅವರ್ಯಾರು ನಿಮ್ಗೆ ಅಂತಿಮ ಎಕ್ಸಾಮಲ್ಲಿ ಪಾಸ್ ಮಾಡ್ಲಿಕ್ಕೆ ಸಹಯೋಗ ಕೊಡೋದಿಲ್ಲ. ಅದಕ್ಕಾಗಿ ಈಗಿನಿಂದಲೇ ನಿರಾಕಾರದ ಕಡೆ ಗಮನವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾ ಹೇಳ್ತಾರೆ ನಿರಾಕಾರ ಆಗಿ, ಬ್ರಹ್ಮ ಬಾಬಾ ಹೇಳ್ತಾರೆ ಫಲಿಸ್ತಾ. ಯಾರ ಜೊತೆಗೆ ಸಂಬಂಧ ಬೇಡ ಮಕ್ಕಳೇ. ಎಲ್ಲರದ್ದು ಲೆಕ್ಕಾಚಾರ ಕ್ಲಿಯರ್ ಮಾಡ್ತಾ ಹೋಗಿ, ಕ್ಲಿಯರ್ ಮಾಡ್ತಾ ಹೋಗಿ, ಕ್ಲಿಯರ್ ಮಾಡ್ತಾ ಹೋಗಿ, ಮತ್ತೆ ಹೊಸ ಲೆಕ್ಕಾಚಾರ ಇಟ್ಕೊಳ್ಬೇಡಿ. ಅದಕ್ಕಾಗಿ ಸದಾ ಮಾಲೀಕರಾಗಿ ಸ್ಟೇಜಲ್ಲಿ ಕೂತ್ಕೊಳ್ಳಿ, ಸದಾ ಕಾಲ ಬೇರೆಯವರಿಗೆ ಕೊಡ್ತಾ ಹೋಗಿ. ಸ್ಟೇಜಿಂದ ಕೆಳಗಡೆ ಇಳಿದು ಬಿಟ್ಟರೆ ನೀವು ಅಪ್ಸೆಟ್ ಆಗಿಬಿಡ್ತೀರಾ. ಸದಾ ಕಾಲ ಹಾರ್ತಾ ಇರಿ ಮಕ್ಕಳೇ. ಅಂದ್ರೆ ಸದಾಕಾಲ ಪರಂಧಾಮದಲ್ಲೇ ಇರಿ ಅಂತ ಹೇಳ್ತಾರೆ ಬಾಬಾ. ಕೆಳಗಡೆಗೆ ಇರಬೇಡಿ, ಫ್ಲೈಟ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ, ಟ್ರೈನಲ್ಲಿ ಬಸ್ಸಲ್ಲೆಲ್ಲ ಹೋಗ್ಬಿಡಿ. ಸದಾಕಾಲ ಹಾಡ್ತಾ ಇರಬೇಕು, ಮಸ್ತಾಗಿ ಖುಷಿಯಿಂದ ಹಾಡ್ತಾ ಇರಬೇಕು. ಅದಕ್ಕಾಗಿ ನಿಮ್ಮನ್ನು ನೀವು ತಕ್ಕ ಮಾಡ್ಕೊಳ್ಳಿ. ಕುಮಾರರು ಕುಮಾರಿಯರೆಲ್ಲರೂ ಕೂಡ ಏನ್ ಮಾಡ್ಬೇಕು, ಕಮಾಲ್ ಮಾಡಿ ತೋರಿಸ್ಬೇಕಾಗ್ತದೆ. ಎಷ್ಟು ನೀವು ಪವಿತ್ರವಾಗಿರ್ತಿರೋ ಅಷ್ಟು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾರೆ ಅಲ್ವಾ. ನಮಗೆ ಅಡಿಗೆ ಮಾಡ್ಬೇಕಾದ್ರೆ ಶುದ್ಧವಾದಂತ ಪಾತ್ರ ಬೇಕು, ಮಲ್ಕೊಳ್ಬೇಕಂದ್ರೆ ಕ್ಲೀನ್ ಆಗಿರುವಂತ ಬೆಡ್ಶೀಟ್ ಬೇಕು, ಹಾಕೊಳ್ಳಿ ಕ್ಲೀನ್ ಆಗಿರುವಂತ ಬಟ್ಟೆ ಬೇಕು. ಅಂತಂದ್ರೆ ಭಗವಂತನಿಗೂ ಕೂಡ ಕ್ಲೀನ್ ಆಗಿರುವಂತ ಆತ್ಮ ಮತ್ತು ಮನಸ್ಸು ಬೇಕಲ್ವಾ. ಯಾವ ಮಗು ಪವಿತ್ರವಾಗಿದ್ದಾರೋ ಆ ಮಗುವನ್ನ ಪುನಃ 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 ಭಗವಂತ ಉಪಯೋಗ ಮಾಡ್ಕೊಡ್ತಾರೆ. ಆ ಉಪಯೋಗ ಆಗೋದು ನಿಮ್ಗೆ ಗೊತ್ತಾಗ್ತದೆ. ಈ ರೀತಿ ನೀವು ಮಾಡ್ತಾ ಮಾಡ್ತಾ ಹೋದಾಗ, ಆ ರೀತಿ ವೃತ್ತಿಯಲ್ಲಿ ಪ್ರತಿದಿನ ನೀವು ಕರ್ಮವನ್ನು ಮಾಡಿದಾಗ ಆಟೋಮೆಟಿಕಲಿ ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಆಗ್ತಾ ಇರ್ತದೆ. ವೈಬ್ರೇಷನ್ ಪರಿವರ್ತನೆ ಆಗ್ತಾ ಇರ್ತದೆ. ಎಲ್ಲ ಆತ್ಮಗಳಿಗೆ ಆ ಖುಷಿಯ ಅನುಭವ ಆಗ್ತಾ ಇರ್ತದೆ. ಭಗವಂತನ ಸಂದೇಶ ತಲುಪ್ತಾ ಇರ್ತದೆ. ಇನ್ನು ಮೇಲೆ ನೀವು ಜ್ಞಾನ ಹೇಳಿ ಭಗವಂತನ ಸಂದೇಶ ತಲುಪಿಸುವಂತ ಸಮಯ ಮುಗೀತು. ಪ್ರಾಕ್ಟಿಕಲಿ ಅವರಿಗೆ ಅನುಭವ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ನಿಮಗೆ ಅನುಭವ ಆಗ್ಬೇಕಾಗ್ತದೆ. ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅನುಭವ ಆಗ್ತಿದೆಯೋ ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಬೇರೆಯವ್ರಿಗೆ ಅನುಭವ ಆಗ್ತದೆ. ನೋಡಿ, ಬಲ್ಬ್ ಪ್ರಕಾಶವನ್ನ ಕೊಟ್ರೆ ಬಲ್ಬ್ ತುಂಬಾ ಬಿಸಿ ಆಗಿರ್ತದೆ ಅಲ್ವಾ. ಬೇರೆ ರೂಮ್ ನಲ್ಲಿರುವಂತ ವಸ್ತುಗಳು ಬಿಸಿ ಆಗ್ತವೆ, ಆದ್ರೆ ಹೆಚ್ಚಿಗೆ ಬಿಸಿ ಆಗೋದು ಯಾವುದು, ಬಲ್ಬ್ ಅಲ್ವಾ. ಬಲ್ಬಿನ ಹತ್ರ ಹತ್ರ ಹೋಗ್ತಾ ಇದ್ದಾಗ ಏನಾಗ್ತದೆ, ಬಿಸಿ ಜಾಸ್ತಿ ಆಗತ್ತಲ್ವಾ. ಹಾಗೆ ನಿಮಗೆ ತುಂಬಾ ಅನುಭೂತಿ ಆಗ್ಬೇಕು, ಅದ ಕೆಲವೊಂದು ಪರ್ಸೆಂಟೇಜ್ ಮಾತ್ರ ಬೇರೆಯವ್ರಿಗೆ ಆಗ್ತದೆ. ಒಂದು ವಿಷಯ ಗೊತ್ತಿರ್ಲಿ, ನೀವು ಕ್ರೋಧದ ಜೊತೆಗಿದ್ರೆ ಬೇರೆಯವ್ರಿಗೆ ಕ್ರೋಧದ ಅನುಭವನೇ ಆಗ್ತದೆ. ನೀವು ಹೊಟ್ಟೆ ಕಿಚ್ಚಿನಲ್ಲಿದ್ರೆ ಬೇರೆಯವ್ರಿಗೂ ಕೂಡ ಅದೇ ಅನುಭವ ಆಗ್ತದೆ. ನೀವು ಶಾಂತಿಯಲ್ಲಿದ್ರೆ ಅವರಿಗೂ ಕೂಡ ಅದೇ ಅನುಭವ ಆಗ್ತದೆ. ಯಾಕಂದ್ರೆ ಮನಸ್ಸಿನ ಜೊತೆಗೆ ನೀವು ಪೂರ್ತಿ ವಿಶ್ವದ ಜೊತೆಗೆ ಕನೆಕ್ಟ್ ಆಗಿದ್ದೀರಿ. ಅದಕ್ಕಾಗಿ ಈ ರೀತಿ ಸದಾ ಭಗವಂತನ ಜೊತೆಯಲ್ಲಿ ಇರ್ತಾ ಅಲೌಕಿಕ ರೂಪದಲ್ಲಿ ಎಲ್ಲ ಸಂಬಂಧವನ್ನು ಏನು ಮಾಡ್ತಾ ಹೋಗಿ ದೂರ ಮಾಡ್ತಾ ಸದಾ ಈಶ್ವರ್ಯ ಕಾರ್ಯದಲ್ಲಿ ತತ್ಪರರಾಗಿರಿ, ಸಂಪನ್ನರಾಗಿರಿ. ಈ ರೀತಿ 4 ಕಡೆಯ ಎಲ್ಲ ಖಜಾನೆಗಳಿಂದ ಸದಾ ಸಂಪನ್ನರಾಗಿರುವಂಥವರು. ಎಲ್ಲ ಖಜಾನೆಯಿಂದ ಬಾಬಾ ಹೇಳ್ತಾರೆ ನಿರಾಕಾರ ಖಜಾನೆ, ಸ್ಥೂಲ ಖಜಾನೆ ಅಲ್ಲ. ಸದಾ ಖುಷಿಯ ಭಾಗ್ಯದಿಂದ ಇರುವಂತ ಖುಷಿಯಾಗಿರುವಂಥವ್ರು, ಆ ಭಾಗ್ಯದಿಂದ ಇರುವಂಥವರು. ಮುಗುಳು ನಗೆ ಇರುವಂತಹ, ನಗನಗ್ತಾ ಇರುವಂತಹ ಮುಖ ನಾಟಕೀಯ ಮುಖ ಅಲ್ಲ, ವಾಸ್ತವಿಕವಾಗಿ ಆಂತರಿಕವಾಗಿ ಏನೇ ಕಾಯಿಲೆಗಳಲ್ಲಿ, ಏನೇ ಸಮಸ್ಯೆ ಇಲ್ಲಿ ಒಳಗಡೆ ಏನ್ ಮಾಡ್ತಾ ಹೋಗಿ. ಲೌಕಿಕದಲ್ಲೂ ನೋಡ್ತೀವಲ್ಲ, ಗಗನ ಸಖಿಯರು ನಗನಗ್ತಾ ಇರ್ತಾರೆ, ರಿಸೆಪ್ಷನಿಸ್ಟ್ ನಗ್ತಾ ಇರ್ತಾರೆ, ಒಳಗಡೆ ಎಷ್ಟು ಬೇಕಾದ್ರೂ ಕಾಯಿಲೆ ಇಲ್ಲ. ಹಾಗೆ ನಮ್ಗೆ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಮನಸ್ಸಿನ ಮೂಲಕ ಸಂಪಾದನೆ ಮಾಡ್ತಾ 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 ಖುಷಿಯಾಗಿರಿ ಅಲ್ವಾ. ಎಷ್ಟೇ ಲೌಕಿಕದಲ್ಲಿ ದುಃಖ ಇದ್ರೂ ಕೂಡ ಕೆಲಸ ಮಾಡ್ಕೊಂಡು ಬಂದಾಗ, ಸಂಪಾದನೆ ಮಾಡಿದಾಗ ಲೌಕಿಕದಲ್ಲಿ ಖುಷಿ ಆಗತ್ತಲ್ವಾ. ಹೀಗೆ ಅಲೌಕಿಕ ಸಂಪಾದನೆ ನಿರಂತರವಾಗಿರ್ಲಿ. ಆ ಒಂದು ಹೊಳಪು ಮುಖದ ಮೇಲೆ ಗೊತ್ತಾಗ್ತಾ ಇರ್ಲಿ. ನಿಮ್ಮ ನಡವಳಿಕೆಯ ಮೂಲಕ ಖುಷಿಯ ಒಂದು ಹನಿ ಬೇರೆಯವ್ರಿಗೆ ಕೊಡುವಂಥವರಾಗಿ ವಿಶ್ವ ಕಲ್ಯಾಣಕಾರಿ ರೀತಿ ವಿಶ್ವ ಕಲ್ಯಾಣ ಮಾಡುವಂತ ಮಕ್ಕಳಿಗೆ
ಸದಾ ಮನಸ್ಸಿನ ಮಾಲೀಕರಾಗಿ ಏಕಾಗ್ರತೆ ಶಕ್ತಿಗಳ ಮೂಲಕ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ, ಮನಸ್ಸನ್ನ ಜಯಿಸುವಂತವ್ರು, ಜಗತ್ತನ್ನೇ ಜಯಿಸುವಂತವ್ರು. ಅಂತಂದ್ರೆ ಮನಸ್ಸಿನಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು ಜಗತ್ತಿನಲ್ಲಿ. ಓಕೆ, ಜಗತ್ತನ್ನು ಜಯಿಸ್ಬೇಕು ಅಂತಂದ್ರೆ ಭಗವಂತನ ಶಕ್ತಿ ಕೊಟ್ಬಿಟ್ಟು ಅವರಿಗೆಲ್ಲ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿದಾಗ ನೀವು ಎಲ್ಲಿ ಬೇಕಾದ್ರೂ ಮನಸ್ಸಿನಿಂದ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸದಾ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿರುವಂತ ಪವಿತ್ರತೆ ಪರ್ಸನಾಲಿಟಿಯಲ್ಲಿ ಇರುವಂತ ಪವಿತ್ರ ಆತ್ಮರಿಗೆ ಸದಾ ಡಬಲ್ ಲೈಟ್ ಆಗಿ ಪರಿಸ್ಥಾ ಜೀವನದಲ್ಲಿ ಬ್ರಹ್ಮ ಬಾಬಾ ಅವರನ್ನ ಫಾಲೋ ಮಾಡುವಂತಹ ಬ್ರಹ್ಮ ತಂದೆಯ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮಕ್ಕಳೇ, ಫರಿಸ್ತಾ ಆಗ್ಬೇಕು ಅಂದ್ರೆ ಬ್ರಹ್ಮ ಬಾಬಾ ಎಲ್ಲ ಬಿಟ್ಬಿಟ್ಟು ಹಿಂಗೆ ತಪಸ್ ಮಾಡ್ತಾ ಕುತ್ಕೊಂಡಿಲ್ಲ. ಎಲ್ಲ ಕರ್ಮವನ್ನು ಮಾಡ್ತಾ ಇದ್ರು. ಅಂತಿಮ ದಿನನೂ ಕೂಡ ಪತ್ರ ಬರೆದಿದ್ದಾರೆ, ಮುರಳಿ ಕ್ಲಾಸ್ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಮನಸ್ಸಿನಿಂದ ಅಂಟ್ಕೊಂಡಿರ್ಲಿಲ್ಲ, ಬಂಧನದಲ್ಲಿ ಇರ್ಲಿಲ್ಲ. ನ್ಯಾರ ಪ್ಯಾರ ಸದಾ ಕಾಲ ಬಾಬಾ ಜೊತೆಗೆ ಅಂಟ್ಕೊಂಡಿದ್ರು, ಆ ಸುಖದಲ್ಲಿ ಮಸ್ತಾಗಿದ್ರು. ಆ ರೀತಿ ನೀವು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ ರೀತಿ ಇದ್ದಾಗ ಪ್ರಪಂಚದ ದುಃಖದ, ಟೆನ್ಷನಿನ, ಯೋಚನೆಯ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಸರಿ? ಅಚ್ಚಾ. ಓಂ ಶಾಂತಿ.